ರಂಗಾಯಗುರು ಪುತ್ರಂ ಈಶಮಾದಿಗುಣಾರ್ಣವಂ ಶ್ರೀನಿವಾಸಗುರುಂ ವಂದೇ ವೇದಾಂತ ಶ್ರೀಶೈಲೇಶದಯಾ ಪಾತ್ರಂ ಜೀಭಕ್ತ್ಯಾದಿಗುಣಾರ್ಣವಂ ಯತೀಂದ್ರಪ್ರವಣಂ ವಂದೇ ರಮ್ಯಜಾಮಾತರಂ ಮುನಿಂ ರಾಮಾನುಜದಯಾ ಪಾತ್ರಂ ಜ್ಞಾನವೈರಾಗ್ಯಭೂಷಣಂ ಶ್ರೀಮದ್ವೆಂಕಟನಾಥಾರ್ಯಂ ವಂದೇ ವೇದಾಂತದೇಶಿಕಂ ಲಕ್ಷ್ಮೀನಾಥಸಮಾರಂಭಾಂ ನಾಥಯಾಮುನಮಧ್ಯಮಾಂ अस्मदाचार्यपर्यन्तां वन्दे गुरुपरम्परां यो नित्यमच्युतपदाम्बुजयुग्मरुग्म व्यामोहतस्तदितराणि तृणाय मेने अस्मद्गुरोर्भगवतोऽस्य दयैकसिन्धोः रामानुजस्य चरणं शरणं प्रपद्ये मातापिता युवतयस्तनया विभूतिः सर्वं यदेव नियमेन मदन्वयानाम् आद्यस्य न कुलपतेरुकुलाभिरामं श्रीमत्तदङ्घ्रिवळं प्रणमामि मूर्ध्ना भूतं सरश्च महदाह्वय भट्टनाथ श्रीभक्तिसारकुलशेखरयोगिवाहान् भक्ताङ्घ्रिरेणुपरकाल यतीन्द्रमिश्रान् श्रीमत्पराङ्कुशमुनिं प्रणतोऽस्मि नित्यं वेङ्कटाद्रिसमं स्थानं ब्रह्माण्डे नास्ति किञ्चन वेङ्कटेशसमो देवो न भूतो न भविष्यति ஆலகிலே நிறையுமென்றதற்கையல் மங்கை உரைமார்பா நிகரில் போலாய் உலகமோன்றுடையாய் என்னை ஆழ்வானே நிகரில் அமரர் முனைக்கணங்கள் விரும்பும் திருவேங்கடத்தானே புகழ் ஒன்றில்லா அடியேன் உன்னடி கீழ் அமர்ந்து புகுந்தேனே ஸ்ரீ விஷ்ணு சித்த குலநந்தன கல்பவல்லி ஸ்ரீரங்கராஜ ஹரிச்சந்தன யோக திருஷ்யாம் சாட்சாத் க்ஷமா கருணையா கமலாபிமான்யாம் गोदामनन्य शरणं शरणमहं प्रपद्ये कर्कटे पूर्ववल्गुण्यां तुलसीकाननोद्भवां पाण्ड्ये विश्वम्भरा गोदां वन्दे श्रीरङ्गनायकी नीलातुङ्गस्तनगिरितटी सुप्तमुद्बोध्य कृष्णं पाराढ्यं त्वं श्रुतिशतशिरसिद्धमध्यापयन्ति स्वोचिष्टायां रजनिगणितुं या फलात्कृत्य भुङ्क्ते गोदा तस्यै नम इदमिदं भूय एवास्तु भूयः अन्नवयவை ஆண்டாளரங்குக்கு வண்ண திருப்பாவை வல்வதியும் இன்னிசையால் பாடி கொடுத்தாள் அல்வா மாலை பூமாலை சூடி கொடுத்தாளை சொல்லு சூடி கொடுத்த சுடர் கொடியே தொல்பாவை பாடி அருள வல்ல பல்வளையாய் நாடினியே வேங்கடவர் கென்னே விதி என்ன விம்மாத்தாம் நாங்கடவா வண்ணமே நல் ಇವತ್ತಿನ ಭಾಷಣ ஓங்கி உலகளந்த உத்தமன் பேர் பாடி நாங்கள் நம்பாவை பெற்றாத்தி நீராடினான் தீங்கின்றினான் எல்லாம் திங்கள் குமாரி பெய்து ஓங்கும் பெரும் சென்னதோடு பெயர்களா ஓங்கோளை போதல் பொறிவண்ட கண் படுப்பா தேங்காதே புக்கிருந்து சீர்த்த முறை பத்தி வாங்க குடம் நிறைக்கும் வள்ளல் பெரும் பசுக்கள் நீங்காத செல்வம் நிறைந்தேலோர் ಎಂಬಾವಾಯ್. 2 ದಿನಗಳಲ್ಲಿ ಗೋದೆ ನಮ್ಮನ್ನೆಲ್ಲ ವ್ರತವನ್ನ ಮಾಡೋದಕ್ಕೆ ಕರೆದಾಗಿದೆ. ನಾವು ಗೋದೆಯೊಂದಿಗೆ ವ್ರತವನ್ನ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದೀವಿ. ಮೊದಲನೇ ದಿನ ಏನಕ್ಕೆ ವ್ರತವನ್ನ ಮಾಡೋದು, ಯಾರನ್ನ ಕುರಿತು ಮಾಡಬೇಕು ಅಂತ ಹೇಳಿ ಕೃಷ್ಣನನ್ನ ಭಗವಂತನನ್ನ ಅವನೇ ನಮಗೆ ಕೊಡುವವನು, ನಾರಾಯಣನೇ ನಮಗೇ ಬರೆಯುತ್ತಾನೋ ಅವನೇ ನಮಗೆ ಕೊಡುವನಾಗಿರೋದ್ರಿಂದ ಅವನನ್ನೇ ಕುರಿತು ನಾವು ವ್ರತವನ್ನ ಮಾಡಬೇಕು ಅಂತ ಹೇಳಿದ್ದು. ನೆನ್ನೆಯ ಪಾಶುರದಲ್ಲಿ ವ್ರತವನ್ನ ಮಾಡೋದಕ್ಕೆ ಏನೇನು ನಿಯಮಗಳು ಬೇಕು, ಏನೇನನ್ನ ನಾವು ಇಟ್ಕೋಬೇಕು, ಏನೇನನ್ನ ಇಟ್ಕೋಬಾರ್ದು ಅನ್ನೋದನ್ನ, ಮತ್ತೆ ಹಿರಿಯರು ಹಾಕಿಕೊಟ್ಟ ಸಂಪ್ರದಾಯವನ್ನ ನಾವು ಹೇಗೆ ಅನುಸರಿಸಬೇಕು ಅನ್ನೋದನ್ನೆಲ್ಲ ನೆನ್ನೆ ಗೋದೆ ಹೇಳ್ಕೊಟ್ಟಿದ್ದಾಳೆ. ಸರಿ, ಎರಡನ್ನೂ ನಾವು ಕಲಿತಾಯ್ತು, ಗೋದೆಯೊಂದಿಗೆ ನಾವು ಬಂದಾಯ್ತು, ನಾವು ಹೇಗೆ ಮಾಡಬೇಕು ಅದರ ಪ್ರಕಾರ ನಾವು 3ನೇ ದಿನ ನಾವೆಲ್ಲ ರೆಡಿಯಾಗಿ ನಿಂತಿದ್ದೀವಿ ಗೋದೆಯೊಂದಿಗೆ ಮಾಡೋಕ್ಕೆ. ಆದರೆ ಮನಸ್ಸಿನಲ್ಲಿ ಒಂದು ಸಂಶಯ, ಯಾವಾಗಲೂ ಅಷ್ಟೇ ನಮಗೆ ಏನಾದ್ರು ಮಾಡೋಕ್ಕೆ ಮುಂಚೆನೇ ನಮ್ಗೆ ಅದರಿಂದ ಏನು ಸಿಗುತ್ತೆ ಅನ್ನೋದನ್ನ ನಾವು ನೋಡುವಂತಹ ಒಂದು ಪ್ರವೃತ್ತಿಗೆ ಸಾಮಾನ್ಯ ಎಲ್ಲ ಮನುಷ್ಯರಲ್ಲೂ ಇದ್ದೇ ಇರುತ್ತೆ. ನಾವು ಏನೇ ತಗೊಳಕ್ಕೆ ಹೋದ್ರೂ ಏನು ಸಿಗುತ್ತೆ, ನಾವೇನಾದ್ರು ಒಂದು ಕೆಲಸ ಮಾಡಬೇಕು, ಇದರಿಂದ ಏನು ಸಿಗುತ್ತೆ ನಮಗೆ, ನಮ್ಮ ಮಕ್ಕಳಿಗೆ ನಾವು ಏನಾದ್ರು ಕೊಡೋಕ್ಕೆ ಹೋದ್ರೂ ಇದನ್ನು ಕೊಡೋದ್ರಿಂದ ಮಗು ಆರೋಗ್ಯ ಹೆಚ್ಚಾಗತ್ತಾ ಅಥವಾ ಏನಾದ್ರು ಮಗುಗೆ ತೊಂದರೆ ಆಗಬಹುದಾ, ಆ ರೀತಿಯಾಗಿ ಪ್ರತಿಯೊಂದರಲ್ಲೂ ನಾವು ನಮಗೆ ಏನು ಅನುಕೂಲವಾಗತ್ತೆ, ಏನು ಲಾಭವಾಗತ್ತೆ ಅನ್ನೋದನ್ನ ಮೊದಲು ನೋಡಿ ಆಮೇಲೆ ನಂತರ ಕೆಲಸವನ್ನ ನಾವು ಪ್ರಾರಂಭಿಸ್ತೀವಿ. ಹಾಗಾಗಿ ಗೋದೆ ತಾನೇ ಮೊದಲೇ ಹೇಳ್ಬಿಟ್ಟು ಈ ಪಾಶುರ ನಮಗೆ ಮೊದಲೇ ಫಲಶ್ರುತಿ. ವ್ರತವನ್ನ ಮಾಡೋಕ್ಕೆ ಮುಂಚೆನೆ ಏನು ಫಲ ಸಿಗತ್ತೆ ಅನ್ನೋದನ್ನ ಫಲಶ್ರುತಿಯಾಗಿ
ಈ ಪಾಶುರವನ್ನ, ಮೂರನೇ ಪಾಶುರವನ್ನ ಹೇಳ್ತಾ ಇದ್ದಾಳೆ. ಎಷ್ಟು ವಿಶಿಷ್ಟವಾದ ಇದು ಪಾಶುರ ಅಂತ ಅಂದ್ರೆ, ಬರೀ ನಮಗಷ್ಟೇ ಅಲ್ಲ, ನಾವು ಈ ವ್ರತವನ್ನ ಮಾಡೋದ್ರಿಂದ ಇಡೀ ಲೋಕಕ್ಕೆ ಒಳ್ಳೇದಾಗತ್ತೆ ನಮ್ಮಿಂದ ಅನ್ನೋದನ್ನ ಗೋಧಿ ತೋರಿಸ್ಕೊಳ್ತಾ ಇದೆ. ಅದು ಇನ್ನೂ ವಿಶಿಷ್ಟವಾದ. ಆಗ ನಾವೇನೋ ಒಂದು ವ್ರತ ಮಾಡ್ತೀವಿ, ಒಂದು ಪೂಜೆ ಮಾಡ್ತೀವಿ ಅಂತ ಅಂದ್ರೆ, ನಾವು ನಮ್ಮ ಯಜಮಾನರು, ನಮ್ಮ ಮಕ್ಕಳು ಒಳ್ಳೇದಾಗಬೇಕು, ನಮ್ಮ ಸಂಸಾರದಲ್ಲಿರೋರು ಒಳ್ಳೇದಾಗಬೇಕು. ನಾವು ಸಂಕಲ್ಪ ಮಾಡೋದೇ ಹಾಗೆ. ದೇವಸ್ಥಾನಕ್ಕೆ ಹೋಗಿದ ತಕ್ಷಣ ಅವ್ರ ಸಂಕಲ್ಪ ಕೇಳಿದಾಗ ಯಾರ್ಯಾರ ಹೆಸರು ಹೇಳ್ತೀವಿ ನಾವು? ಒಂದು ಚೀಟಿ ಕೊಟ್ಟಿರ್ತಾರೆ, ಮ್ಯಾಕ್ಸಿಮಮ್ 4 ಹೆಸರು ಹೇಳ್ಬೋದು ನಾವು. ಅದಕ್ಕಿಂತ ಜಾಸ್ತಿ ಹೇಳಕ್ ಹೋದ್ರೆ ಅರ್ಚಕರು ಬೈಕೊಂಡು ಹೋಗ್ತಾರೆ, ಒಂದು ಚೀಟಿ ತಗೊಂಡು ಶುದ್ಧ ಹೇಳ್ತಾ ಇದ್ದೀರಲ್ಲ. ಹಾಗಿರ್ಬೇಕಾದ್ರೆ ನಾವೊಂದು ನಮ್ಮ ಸಂಸಾರದ ಹೆಸರನ್ನೇ ಹೇಳ್ಬೇಕಾದ್ರೆ ಇಷ್ಟೊಂದು ಆಗೋದಿದ್ರೆ, ಇನ್ನು ಪ್ರಪಂಚದಲ್ಲಿ ಇರೋರ್ನೆಲ್ಲ ಸೇರಿಸ್ತಾ ಹೋದ್ರೆ ಹೇಗೆ ಆಚರಣೆ ನಡೀತದೆ? ಆದ್ರೆ ಗೋಧೆಯಲ್ಲಿ ವಿಶೇಷವಾಗಿ ಏನು ತಿಳಿಸಿದ್ದಾಳೆ ಅಂದ್ರೆ, ನಾವು ಈ ವ್ರತವನ್ನ ಮಾಡೋದ್ರಿಂದ ನಮಗಷ್ಟೇ ಅಲ್ಲ, ನಮಗಷ್ಟೇ ಒಳ್ಳೆ ಕೀರ್ತಿ ಬರುವಂಥದ್ದಲ್ಲ, ಇಡೀ ಪ್ರಪಂಚಕ್ಕೆ ಒಳ್ಳೇದಾಗತ್ತೆ, ನಮ್ಮಿಂದ ಒಳ್ಳೇದಾಗತ್ತೆ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದಾರೆ. ಹೇಗೆ ಒಳ್ಳೇದಾಗುತ್ತೆ ಅಂದ್ರೆ, ಮೊನ್ನೆ ನಾರಾಯಣನನ್ನ ಹೇಗೆ ಪ್ರಾರ್ಥನೆ ಮಾಡಬೇಕು ಅಂತ ತೋರಿಸ್ಕೊಟ್ಟು, ಹೇಗೆ ವರಾಹಸ್ವಾಮಿ ಬಂದು ನನ್ನ ನಾಮವನ್ನ ಉಚ್ಚ ಸ್ವರದಲ್ಲಿ ಹೇಳಬೇಕು ಅಂತ ಹೇಳಿದ್ದನ್ನ ಮೊದಲನೆಯ 10 ಪಾಶುರದಲ್ಲಿ ಒಂದೊಂದು ಅವನ ನಾಮಸ್ಮರಣೆಗಳನ್ನ ತೋರಿಸಿ ಹೇಳ್ಕೊಟ್ಟಿದ್ದಾರೆ. ಮೊದಲನೇ ಪಾಶುರದಲ್ಲಿ ನಾರಾಯಣ ಏನೋ ನಾಮವನ್ನ ಅವಳು ಹೇಳ್ಕೊಟ್ಟು ನಾವು ಕಲ್ತಿದ್ದಾಗೆ ಹೇಳಿದ್ದಾಯ್ತು. 2ನೇ ಪಾಶುರದಲ್ಲಿ ಕ್ಷೀರಾಬ್ದಿನಾಥ ಹೇಗೆ ಅವನು ಮಲಗಿದ್ದಾನೆ ಅದನ್ನ ಹೇಳಿದ್ದೇನೆ ಹೇಳ್ಕೊಟ್ಟಿದ್ದಾಳೆ. ಎತ್ತೈ ನಮ್ಮ ಪರಮ ನಡಿಪಾಡಿ ಅಂತ ಹೇಳುದು. ಕ್ಷೀರಾಬ್ದಿಯಲ್ಲಿ ಮಲಗಿರುವಂತಹ ಅವನ ಚರಣಗಳನ್ನ ಹಾಡಬೇಕು ಅಂತ ಹೇಳಿ ಅದನ್ನ ಹೇಳಿದಾಗ ನಮಗೆ ದ್ವಯ ಮಂತ್ರ ನಮಗೆ ನೆನೆ ಸಿಕ್ತು. ಸದಾ ಕಾಲ ಹೇಳುವಂತಹ ಮಂತ್ರ ಶ್ರೀಮನ್ನಾರಾಯಣ ಶರಣಂ ಪ್ರಪದ್ಯೆ ಶ್ರೀಮತೆ ನಾರಾಯಣಾಯ ನಮಃ. ಲಕ್ಷ್ಮಿಯೊಂದಿಗೆ ಶ್ರೀಮನ್ನಾರಾಯಣನನ್ನ ಸದಾ ಕಾಲ 24 ಗಂಟೆಯನ್ನು ನಾವು ಹೇಗೆ ಧ್ಯಾನಿಸಬೇಕು, ಯಾವ ಮಂತ್ರದಿಂದ ಧ್ಯಾನಿಸಬೇಕು ಅನ್ನೋದನ್ನ ನೆನ್ನೆ ಅವಳು ಹೇಳ್ಕೊಟ್ರು. ಇವತ್ತಿನ ದಿನ ಒಂದು ಉತ್ತಮವಾದ ಅವತಾರ, ಅದರ ಬಗ್ಗೆ ಈ ನಮಗೆ ಹೇಳ್ಕೊಡ್ತಾ ಇದ್ದಾರೆ. ಈ 30 ಪಾಶುರಗಳಲ್ಲಿ ಹೇಗೆ ಅದು ಉತ್ತಮವಾದ ಅವತಾರ, ಯಾವುದದು ಉತ್ತಮವಾದ ಅವತಾರ ಅಂತ ಅಂದ್ರೆ, ಓಂಗಿ ಉಲಹಳಂದ ಉತ್ತಮನಿ ಬೇರ್ಪಾಡಿ. ತ್ರಿವಿಕ್ರಮ ಅವತಾರವನ್ನ ಉತ್ತಮವಾದ ಅವತಾರ ಅಂತ ಇಲ್ಲಿ ಗೋಧೆ ಹೇಳ್ತಾ ಇದ್ದಾರೆ. ಏನಕ್ಕೆ ಆ ಅವತಾರನೇ ಏನಕ್ಕೆ? ಹಾಗೆ ನೋಡಿದ್ರೆ ಪ್ರಾರಂಭದಲ್ಲಿ ವರಹಾವತಾರವನ್ನೇ ತುಂಬಾ ಶ್ರೇಷ್ಠವಾದ ಅವತಾರ ಅಂತ ಗೋಧೆ ಹೇಳಿದ್ರು. ಅವಳಿಗೆ ವಿಶೇಷವಾಗಿ ಪ್ರೀತಿ ಉಳ್ಳಂತಹ ಅವತಾರ ವರಹಾವತಾರ. ಯಾಕೆಂದ್ರೆ ಆ ಅವತಾರದಲ್ಲೇ ಅವಳು ಗೋಧೆಯಾಗಿ ಬಂದಿಲ್ಲ, ಅವರು ಬಯಸಿದ್ದಾಳೆ. ಅವಳ ನಾಚ್ಯ ತಿರುಮಳಿನಲ್ಲಿ ಹೇಳ್ತಾಳೆ, ಮಾನಮಿಲ್ಲ ಪನ್ನೀಯ ಅಂತ ಹೇಳ್ತಾಳೆ. ಮಾನ ಅಂದ್ರೆ ಕನ್ನಡದ ಮಾನ ಅಲ್ಲ, ತಮಿಳಿನ ಮಾನ. ಅಂದ್ರೆ ಅಳತೆಗೆ ಸಿಗದಲ್ಲ, ಅಷ್ಟು ಎತ್ತರದಲ್ಲಿ ಅಷ್ಟು ಇದರಲ್ಲಿ ಬೆಳೆದಿರುವಂತಹ ಪನ್ನಿ ಅಂದ್ರೆ ವರಾಹ. ವರಾಹಾವತಾರಕ್ಕೆ ಹೇಳ್ತಾರೆ, ವರಾಹಾವತಾರ ತ್ರಿವಿಕ್ರಮ ಅವತಾರಕ್ಕಿಂತಲೂ ಎತ್ತರವಾದದ್ದಂತೆ. ಹಾಗಿರ್ಬೇಕಾದ್ರೆ ಇಲ್ಲಿ ಉತ್ತಮನ್ನಂತ ಏನಕ್ಕೆ ಈ ತ್ರಿವಿಕ್ರಮ ಅವತಾರಕ್ಕೆ ಗೋಧೆ ಹೇಳ್ತಾ ಇದ್ದಾಳೆ ಅಂತ ಅಂದ್ರೆ, ಓಂಗಿ ಉಲಹಳಂತ ಉತ್ತಮನ್ ಬೇರ್ಪಾಡಿ. ಓಂಗಿ ವಿಶೇಷವಾದ ಒಂದು ಪದವನ್ನ ಇಲ್ಲಿ ಉಪಯೋಗಿಸಿದ್ದಾಳೆ ಗೋಧೆ. ಮೊದಲನೆಯದಾಗಿ ಓಂಕಾರದಿಂದ ಪ್ರಾರಂಭವಾಗಿರುವಂತಹ ಈ ಪಾಶುರ, ಓಂ ನಮೋ ನಾರಾಯಣಾಯ ಎನ್ನುವ ಆ ಮೂಲ ಮಂತ್ರದ ಅರ್ಥವನ್ನ ಈ ಪಾಶುರದಲ್ಲಿ ಗೋಧೆ ನಮಗೆ ಹೇಳ್ಕೊಡ್ತಾ ಇದ್ದಾರೆ. ನೆನ್ನೆ ದ್ವಯ ಅನುಸಂಧಾನವಾಯಿತು, ಇವತ್ತು ಮೂಲ ಮಂತ್ರದ ಅನುಸಂಧಾನ ಆಗತ್ತೆ. ಓಂಗಿ ಓಂ ಆಕಾರದಿಂದ ಈ ಪಾಶುರವನ್ನ ಅವಳು ಪ್ರಾರಂಭಿಸಿದ್ದಾಳೆ. ಹಾಗಾಗಿ ಉತ್ತಮವಾದ ಒಂದು ಪಾಶುರ ಇದು. ಸರಿ, ಓಂಗಿ ಅನ್ನೋ ಅರ್ಥವೇನು? ಅಲ್ಲಿ ಭಗವಂತ ತ್ರಿವಿಕ್ರಮ ಅವತಾರ ತಾಳಿದ್ದು, ಒಂದು ದಿನ ಹುಟ್ಟಿದ, ನಂತರ ಒಂದು ದಿನ ಬೆಳೆದ, ಆಮೇಲೆ 22 ವರ್ಷ. ಅದು ಹೇಗೆ ರಾಮಕೃಷ್ಣನ ಅವತಾರವನ್ನ ತೋರಿಸಿದ್ರು ಆ ರೀತಿಯಾಗಿ ಬೆಳೀಲೇ ಇಲ್ಲ. ಅಲ್ಲಿ ಬಂದಿದ್ದು ಏನು ಕೆಲಸ ಅದನ್ನ ಮುಗಿಸೋಕ್ಕೋಸ್ಕರನೇ ಕಶ್ಯಪ ಅದಿತಿಯ ಮಗನಾಗಿ ಹುಟ್ಟಿದ ತಕ್ಷಣವೇ ದೊಡ್ಡದಾಗಿ ಬೆಳೆದ. ತಕ್ಷಣ ಅವನಿಗೆ ಉಪನಯನಗಳೆಲ್ಲಾನು ಆಯಿತು, ಸಂಸ್ಕಾರಗಳೆಲ್ಲಾನು ಆಯಿತು. ಅಲ್ಲಿಗೆ ಅವನು ಪಟುವಾದ. ಆ ರೀತಿ ಬೇಗ ಅಲ್ಲಿ ಒಂದು ಬಾಲಕನಾಗಿ ಪಟುವಾಗಿ ಬೆಳೆದು ಬಿಟ್ಟ ಭಗವಂತ. ಈ ಅವತಾರ ಮಾಡಿದಾಗ ಹೆಂಗೆ ನಿಧಾನಕ್ಕೆ ಎತ್ತರಕ್ಕೆ ಬೆಳ್ಕೊಂಡೋಗಿ ಅಷ್ಟು ಎತ್ತರಕ್ಕೆ ಎಲ್ಲ ಲೋಕಗಳೆಲ್ಲ ಹೋಗ್ತಾರೆ. ಓಂಗಿ ಉಲಹಳಂತ ಅಂತ ಹೇಳ್ತಾರೆ. ಆ ಓಂಗಿ ಅನ್ನೋದು ಮಹತ್ತರವಾದ ಒಂದು ಪದ. ಓಂಗಿ ತಕ್ಷಣದಲ್ಲಿ ಬೆಳೆದಿರುವಂಥದ್ದು, ಅವಕಾಶವನ್ನೇ ಕೊಟ್ಟಿಲ್ಲ, ಸಮಯಕ್ಕೆ ಅವಕಾಶವನ್ನೇ ಕೊಟ್ಟಿಲ್ಲ. ಹಾಗಾಗಿ ತಾನೇ ಇದ್ದಕ್ಕೆ
ಬೆಳೆದಿದ್ದಾನೆ ಭಗವಂತ. ಹೇಗೇನ್ ಮಾಡ್ದ? ಬೆಳೆದೇನ್ ಮಾಡ್ದ? ಉಲಹಳ ಅಂದ ಉತ್ತಮನು, ಮೂರೂ ಲೋಕಗಳನ್ನು ಅಳೆದಂತಹ ಉತ್ತಮವಾದ ಅವತಾರ ಓಂಗಿ ಉಲಹಳಂದ ಉತ್ತಮನ್ನು ಏರ್ಪಾಡಿ ನಾಂಗಳಂಪಾವೈ ಕಚ್ಚಾತ್ತಿ ನೀರಾಡಿನಾಲ್. ಆ ರೀತಿಯ ತ್ರಿವಿಕ್ರಮ ಅವತಾರವನ್ನ ಪಡೆದಂತಹ ತ್ರಿವಿಕ್ರಮನ ಅವನ ಪಾದಗಳನ್ನ ಅವನನ್ನ ಕುರಿತು ನಾವು ಈ ವ್ರತವನ್ನು ನಾವು ಮಾಡಿದರೆ ನಮಗೆ ಏನೇನು ಸಿಗತ್ತೆ? ನಾಂಗಳಂಪಾವೈ ಕಚ್ಚಾತಿ, ಅಂದರೆ ನಾವುಗಳು ನಮ್ಮ ಈ ವ್ರತಕ್ಕೆ ಅವನನ್ನ ಕುರಿತು ನಾವು ವ್ರತವನ್ನ ಮಾಡಿದರೆ ಏನೇನೆಲ್ಲ ಆಗುತ್ತೆ ಅಂತ ಇಲ್ಲಿ ಗೋದೆ ಹೇಳ್ತಾ ಇದ್ದಾಳೆ. ಮೊದಲು ಪಾಶುರದ ಮೇಲಿನ ಒಂದು ಅರ್ಥವನ್ನ ಹೇಳ್ತೀನಿ, ನಂತರ ಹೇಗೆ ಅವನ ಅವತಾರವಾಯಿತು ತ್ರಿವಿಕ್ರಮ ಅವತಾರ ಅಂತ ಅಲ್ಲಿಂದ ಹೋಗೋಣ. ಯಾಕಂದ್ರೆ ಅದನ್ನ ಹೇಳ್ತಾ ಹೋದ್ರೆ ಪಾಶುರದ ಅವತಾರ ಸ್ವಲ್ಪ ಕಮ್ಮಿ ಆಗೋಗುತ್ತೆ. ಮೇಲಿನ ಅವತಾರ ಹೇಗೆ ಅರ್ಥ ಏನಾಗುತ್ತೆ? ಮೊದಲು ಪಾಶುರದ ಅವತಾರ. ತಿಂಗಿಲ್ಲಿ ನಾಡೆಲ್ಲ ತಿಂಗಳು ಉಮಾರಿಕೆ ಇದೆ. ಈ ಪ್ರಪಂಚದಲ್ಲಿ ಯಾವುದೇ ರೀತಿಯ ಅತಿವೃಷ್ಟಿ ಅನಾವೃಷ್ಟಿ ದುರ್ಭಿಕ್ಷಗಳಿಲ್ಲದೆ ಮಳೆಯಾಗುವುದು. ಹೇಗೆ? ಮುಮ್ಮಾರಿಕೆ ಇದೆ. 10 ದಿನಗಳ ಅವಕಾಶದಲ್ಲಿ 3 ಸರಿ ಒಂದು ತಿಂಗಳಿಗೆ ಮಳೆ ಆಗಬೇಕು. ಅದು ಪ್ರಕೃತಿ ನಿಯಮ. ನಾವು ಈ ವ್ರತ ಮಾಡೋದ್ರಿಂದ ಅದಾಗತ್ತೆ ಅಂತ ಮೊದಲು ಹೇಳ್ತಾರೆ. ತೆಂಗಿನಿ ನಾಳೆಲ್ಲ ತಿಂಗಳು ಮಾರಿ ಪೆಯ್ದು ಓಂ ತೆರು ಚೆನ್ನಲ್ ಮೂಡು ಕೈರುಗಳ. ಆ ರೀತಿ ಮಳೆ ಬರೋದ್ರಿಂದ ಏನಾಗುತ್ತೆ? ಈ ಭತ್ತದ ಪೈರು ಕೆಂಪು ಭತ್ತ, ತುಂಬ ವಿಶಿಷ್ಟವಾದ ಭತ್ತ, ಅದು ಕೆಂಪು ಭತ್ತ ಅನ್ನೋದು ಶೆನ್ ಲೆಂಗ್ ಅಂತ. ಅದೇ ಕೆಂಪು ಶೆನ್ ಅಂದರೆ ಕೆಂಪು. ಪೆರುಂ ಶೆನ್ನಲ್ ದೊಡ್ಡದಾಗಿ ತಕ್ಷಣದಲ್ಲಿ ಪೈರು ಹೆಂಗೆ ಭಗವಂತ ಓಂಗಿ ಬೆಳೆದೋ ಅದೇ ರೀತಿಯಾಗಿ ಆ ಭತ್ತದ ಪೈರು ಗದ್ದೆಯಲ್ಲಿ ತುಂಬ ಹೊಲಸಾಗಿ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಅಲ್ಲಿಗೆ ಪ್ರಕೃತಿಯ ಸಮೃದ್ಧಿ ನಮ್ಮಿಂದ ಹೆಚ್ಚಾಗತ್ತೆ ಅಂತ ಗೋಧಿ ತೋರಿಸ್ಕೊಡ್ತಾ ಇದ್ದಾರೆ. ಈ ವ್ರತವನ್ನು ಮಾಡೋದ್ರಿಂದ ಮಳೆ ಕಾಲ ಕಾಲಕ್ಕೆ ಬರುತ್ತೆ. ನಂತರ ಅಲ್ಲಿಂದ ಬರುವಂತಹ ಒಂದು ಪ್ರಕೃತಿಯ ಒಂದು ಸಮೃದ್ಧಿ ನಮ್ಮಿಂದಲೇ ಉಂಟಾಗತ್ತೆ, ಈ ವ್ರತದಿಂದ ಉಂಟಾಗತ್ತೆ. ಹೆಂಗೆ ಇರುತ್ತೆ ಆ ಮಳೆ ನೀರು ಅಂತ ಅಂದರೆ, ಅಲ್ಲಿರೋ ಮೀನು ಗೋಂಗುಂ ಪೆರುಂ ಶೆನ್ನಲ್ ಮೂಡು ಕೈಯರುಗಳ, ಆ ಭತ್ತದ ಪಾತಿನಲ್ಲಿ ಮೀನು ಓಡಾಡುತ್ತಂತೆ, ಅವರು ತಿರುಗಾಡ್ತಿರುತ್ತಂತೆ. ಸಾಮಾನ್ಯವಾಗಿ ಶುದ್ಧವಾದ ಚೆನ್ನಾಗಿರೋ ನೀರಲ್ಲಿ ಮೀನಿರೋದು, ಅದು ಇಲ್ಲೇ ಆ ರೀತಿಯಾದ ನೀರು ಮಳೆಯ ವೃತ್ತಿ ಬರುತ್ತೆ, ಪ್ರಕೃತಿ ಅಷ್ಟು ಶುದ್ಧಿಯಾಗಿರುತ್ತೆ ಅಂತ ಗೋದೆ ಆ ಮೀನಿಗೆ ಹೆಂಗೆ ನೀರು ಬೇಕು ಅನ್ನೋದು ರೀತಿಯಲ್ಲಿ ತೋರಿಸಿ ನಮಗೆ ಕೊಡ್ತಾ ಇದ್ದಾಳೆ. ಹಾಗಿದ್ದಾಗ ಪ್ರಕೃತಿ ಸಮೃದ್ಧಿಯಾಗಿದ್ದಾಗ ಏನಾಗುತ್ತೆ? ಉಂಗುವಳ ಇರ್ಬೋದಿಲ್ಲ ಹೊರಿವನ್ನು ಕಣ್ಪಡುವ. ಆಗ ಹೂವುಗಳೆಲ್ಲ ಅರಳುತ್ತೆ. ಪ್ರಕೃತಿ ಸಮೃದ್ಧಿ ಅಂದ್ರೇನು? ಫಲಪುಷ್ಪಗಳೆಲ್ಲ ಸಮೃದ್ಧಿಯಾಗಿರುತ್ತೆ, ಮನುಷ್ಯನಿಗೆ ಬೇಕಾದ್ದೆಲ್ಲ ಇರುತ್ತೆ, ಪ್ರಕೃತಿಗಳಿಗೆ ಬೇಕಾದಿರುತ್ತೆ, ಪ್ರಾಣಿ ಪಕ್ಷಿಗಳಿಗೆ ಬೇಕಾದ್ದೆಲ್ಲ ಸಮೃದ್ಧಿಯಾಗಿ ಬೆಳೆಯುತ್ತೆ. ಹಾಗೆ ಬೆಳಿಬೇಕಾದ್ರೆ ನೈದಿಲೆ ಹೂವು ಸಮೃದ್ಧಿಯಾಗಿ ಅರಳುತ್ತಂತೆ. ಅದರ ಅರಳಿದಾಗ ಅದರೊಳಗೆ ಸಿಗುವಂತಹ ಮಕರಂದವನ್ನ ಹೀರೋದಕ್ಕೆ ದುಂಬಿ ಅದರಲ್ಲಿ ಹೋಗಿ ಮಕರಂದ ಹೀರಿದ್ರೆ ಹೆಂಗಿರುತ್ತೆ? ಮಕರಂದ ಸಿಗದೆ ಇದ್ದರೆ ದುಂಬಿ ಏನು ಮಾಡುತ್ತೆ? ಒಂದರಿಂದ ಇನ್ನೊಂದರಿಂದ ಇನ್ನೊಂದು ಹೋಗಿ ಹೋಗಿ ಎಲ್ಲ ಹೂಗಳಿಂದ ಅದು ತಗೊಳುತ್ತೆ ಮಕರಂದವನ್ನು. ಅರೆ ಇಲ್ಲಿ ಹಂಗಾಗಲ್ವಂತೆ. ಒಂದೇ ಹೂವಿನಲ್ಲಿ ದುಂಬಿಗೆ ಸಮೃದ್ಧಿಯಾಗಿ ಮಕರಂದ ಸಿಕ್ಕು ಅದರೊಳಗೆ ಅದು ಮಲ್ಕೊಂಡು ಬಿಡುತ್ತಂತೆ. ಹೊರಿವಂಟು ಕಣ್ಪಡುವ, ಕಣ್ಣು ಮುಚ್ಚಿ ನೆಮ್ಮದಿಯಾಗಿ ನಿದ್ದೆ ಮಾಡುತ್ತಂತೆ. ಆ ರೀತಿಯಾದ ಸಮೃದ್ಧಿ ಬರುತ್ತೆ. தேங்காதே புக்கு இருந்து ಶೀರ್ತ ಮೂಲೈ ಪತ್ತಿವಾಂಗ. ಹಸುಗಳು ನಾನು ಯಾವಾಗ ಅದರೊಳಗೆ ಓಡ ಬರ್ತೀನೋ, ಯಾವಾಗ ನನಗೆ ಹಾಲು ಕರೀತಾರೋ ಅಂತ ಓಡ ಬರುತ್ತಂತೆ. ಅಂದರೆ ಅದರ ಕೆಚ್ಚಲಲ್ಲಿ ಅಷ್ಟೊಂದು ಹಾಲು ಸಮೃದ್ಧಿಯಾಗಿರುತ್ತೆ. ಅದನ್ನು ಕಷ್ಟಪಟ್ಟು ಕರೆಯೋದೇ ಬೇಕಿಲ್ಲ. ಕೆಚ್ಚಲನ್ನು ಮುಟ್ಟಿದ ತಕ್ಷಣವೇ ಕೊಡಗಳು ಬರ್ತಿ ತುಂಬುತ್ತಾ ಇರುತ್ತೆ. ಕುಡಂ ನಿರೈಕಂ ಪಳ್ಳಲ್ ಕರುಂ ಪಶುಗಳು. ಇಲ್ಲಿ ಕರುಂ ಪಶುಗಳು ಅಂತ ಹೇಳ್ತಿದ್ದಾರೆ. ಆ ಗೋಪುರದಲ್ಲಿ ಹಸುಗಳೆಲ್ಲ ಹೇಗಿತ್ತಂತೆ ಅಂದರೆ ದೊಡ್ಡ ದೊಡ್ಡ ಆನೆಯ ಗಾತ್ರದಲ್ಲಿ ಇತ್ತಂತೆ. ಅಷ್ಟೊಂದು ಬಲಿಷ್ಠವಾಗಿತ್ತಂತೆ. ಯಾಕೆಂದರೆ ಪ್ರಕೃತಿ ಸಮೃದ್ಧಿ ಇದೆ. ಭಗವಂತನೇ ಅಲ್ಲಿರಬೇಕಾದ್ರೆ ಎಲ್ಲ ಸಮೃದ್ಧಿಗಳಿರೋದ್ರಿಂದ ಆ ಪಶುಗಳು ಕೂಡ ಸಮೃದ್ಧಿಯಾಗಿರುತ್ತೆ, ಯಾವುದಕ್ಕೂ ಕೊರತೆ ಇರೋಲ್ಲ. ಹಾಗಾಗಿ ಅವುಗಳು ಕೂಡ ಹಾಲಲ್ಲೂ ಕೂಡ ಯಾವುದೇ ಕೊರತೆನೇ ಬರೋದಿಲ್ಲ ಅಂತ ಇಲ್ಲಿ ಗೋದೆ ಹೇಳ್ತಾ ಇದ್ದಾಳೆ. ಕುಡಂ ನಿರೈಕು ಮಣ್ಣಲ್ಲಿ ಬರಂ ಪಶುಗಳು. ಇಷ್ಟೆಲ್ಲ ಸಿಕ್ಕಿದ ಮೇಲೆ ನಮಗೆ ಬೇಕಾದೆಲ್ಲ ಸಿಕ್ಕಿದ ಮೇಲೆ ಏನಾಗತ್ತೆ? ನೀಂಗಾದ ಶಲ್ವಂ ನಿರೈಂದೆ. ಯಾವುದೇ ರೀತಿಯಲ್ಲೂ ಕಮ್ಮಿ ಇರೋದಿಲ್ಲ ಐಶ್ವರ್ಯಕ್ಕೆ. ನಾಶವಾಗದ ಐಶ್ವರ್ಯ ಸದಾಕಾಲ ತುಂಬಿ ತುಳುಕ್ತಾ ಇರುತ್ತೆ ಅಂತೇಳಿ ಪಾಶುರದ ಇದು ಅರ್ಥ ಹೀಗಿದೆ. ಇಲ್ಲಿ ಓಂಗಿ ಉಲಾ
ಆದಿತ್ಯ ಮಗನಾಗಿ ಹುಟ್ಟುತ್ತಾನೆ. ನಂತರ ಬೆಳೆದು ತ್ರಿವಿಕ್ರಮನಾಗ್ತಾನೆ. ಒಂದೇ ಅವತಾರದಲ್ಲಿ 2 ಅವತಾರಗಳನ್ನು ನಮಗೆ ಕೊಟ್ಟಿದ್ದಾನೆ ಭಗವಂತ. ಹಾಗಾಗಿ ಅವನು ಬಹಳ ಉತ್ತಮ. 2 ಅವತಾರ ಆಗಿದ್ದಕ್ಕೆ ಮಾತ್ರ ಉತ್ತಮನ? ಹಾಗಲ್ಲ. ಆದರೆ ಇಲ್ಲಿ ಯಾವ ರೀತಿ ಉತ್ತಮನು? ಉತ್ತಮರು ಯಾರು? ಪ್ರಪಂಚದಲ್ಲಿ ಉತ್ತಮರು ಅಂದರೆ ಯಾರು? ಜಿತಂತ ಸ್ತೋತ್ರದಲ್ಲಿ ಹೇಳ್ತಾರೆ, ನತೇ ರೂಪಂ ನಚಾಕಾರೋ ನಾಯುಧಾನಿತ ಚಾಸ್ಪದಂ ತಥಾಪಿ ಪುರುಷಾಕಾರೋ ಭಕ್ತಾನಾಂ ತ್ವಂ ಪ್ರಕಾಶಸೆ. ಅಂದರೆ ಅವನು ರೂಪ ಆಕಾರಗಳನ್ನು, ವಾಮನ ರೂಪ ಮತ್ತು ತ್ರಿವಿಕ್ರಮ ಆಕಾರ ಎರಡನ್ನೂ ಅಷ್ಟೇ, ಮತ್ತು ಅವನು ಯಾವ ಯಾವ ಆಕಾರಗಳನ್ನು ಯಾವ ಯಾವ ಅವತಾರಗಳನ್ನು ತಗೊಂಡಿದ್ದಾನೆ ಭಗವಂತ, ಅದು ಯಾವುದೂ ಅವನ ಸ್ವಾರ್ಥಕ್ಕೆ ಅಲ್ಲ. ಪ್ರತಿಯೊಂದನ್ನು ಅವನ ಭಕ್ತರಿಗೋಸ್ಕರನೇ ಅವನು ಭೂಮಿ ಮೇಲೆ ಅವತಾರವನ್ನು ತಾಳಿದ್ದಾನೆ. ಇನ್ನು ನನಗೆ ಬೇಕು ಅದರಿಂದ ನಾನು ತಾಳ್ತಾ ಇದ್ದೀನಿ ಅಂತ ಯಾವುದಕ್ಕೋಸ್ಕರನೂ ಹೇಳಿಲ್ಲ. ನನ್ನ ಭಕ್ತನಿಗೆ ಬೇಕಾಯಿತು, ಹಾಗಾಗಿ ಅವನು ಬಂದು ಭಕ್ತನಿಗೋಸ್ಕರ ಹಿಡಿತಾನೆ ಭಗವಂತ. ಹಾಗಾಗಿ ಅವನು ಉತ್ತಮ. ತನ್ನ ಸ್ವಾರ್ಥವನ್ನು ನೋಡದೆ ಇನ್ನೊಬ್ಬರಿಗೇ ಅನುಕೂಲವಾಗುವಂತಹ ಕೆಲಸಗಳನ್ನು ಯಾರು ಮಾಡ್ತಾರೆ ಅವರು ಉತ್ತಮರು. ನಂತರ ತನಗೂ ಒಳ್ಳೆಯದಾಗಲಿ ಬೇರೆಯವ್ರಿಗೂ ಒಳ್ಳೆಯದಾಗಲಿ ಅಂತ ಮಾಡೋ ಕೆಲಸಗಳೇನಿದೆ ಆ ಥರ ಕೆಲಸಗಳನ್ನು ಮಾಡುವವರು ಮಧ್ಯಮರು. ಇನ್ನೊಂದು ಸ್ವಾರ್ಥಿಯಾಗಿ ನನಗೇ ಬೇಕು, ಇನ್ನೊಬ್ಬವ್ರು ಹಾಳಾದ್ರೂ ಪರವಾಗಿಲ್ಲಪ್ಪ, ನನಗೆ ಬೇಕಿದು, ಅವ್ರಿಗೇನಾರು ಹಾಕೊಳ್ಳಿ, ಏನೇ ತೊಂದರೆ ಯಾರೋ ಆಗಲಿ, ನನಗೆ ಬೇಕು, ನಾನು ಪಡ್ಕೋಬೇಕು, ಆ ರೀತಿಯಾಗಿ ಸ್ವಾರ್ಥ ಆಲೋಚನೆಯಲ್ಲಿ ಹೋಗೋದು ಅಧಮ. ಇಲ್ಲಿ ಭಗವಂತ ತನಗೇನೂ ಅನುಕೂಲವಿಲ್ಲ, ಭಕ್ತರಿಗೋಸ್ಕರ ಅವನು ಮಾಡ್ತಾ ಇದ್ದಾನೆ, ತನ್ನವರಿಗೋಸ್ಕರ ತಾನು ಅವನು ಮಾಡ್ತಾ ಇದ್ದಾನೆ, ಅವರನ್ನು ಅನುಗ್ರಹಿಸ್ತಾ ಇದ್ದಾನೆ. ಹಾಗಾಗಿ ಅವರು ಮಾಡಿರುವುದು ಉತ್ತಮವಾದ ಅವತಾರ. ಹಾಗಾಗಿ ಗೋದೆ ಅವರನ್ನ ಉತ್ತಮನ್ ಅಂತ ಇಲ್ಲಿ ಕರೀತಾರೆ. ನಿನ್ನೆ ಪರಮನ್ ಅಂತ ಕರೆದು ಇವತ್ತು ಉತ್ತಮನ್ ಅಂತ ಕರೀತಾ ಇದ್ದಾಳೆ ಗೋದೆ. ಏನಕ್ಕೆ ಇದು ವಿಶೇಷವಾದ ಅವತಾರವಾಯಿತು ಅಂತ ಅಂದರೆ, ಅವನ ಪಾದವನ್ನ 3 ಲೋಕಗಳಿಗೂ ಬೆಳೆಸಬೇಕಾದ್ರೆ ಎಲ್ಲೂ ಮೇಲು ಕೀಳು, ಇವನಿಗೆ ಬೇಕು ಇವನಿಗೆ ಬೇಡ ಅನ್ನೋ ಅವನ ಪಾದ ಸ್ಪರ್ಶವನ್ನು ಅವನು ಕೊಡಲೇ ಇಲ್ಲ. ಸತ್ಯಲೋಕದ ಬ್ರಹ್ಮನನ್ನೂ ಹಾಗೆ ನೋಡಿದ, ಭೂಲೋಕದಲ್ಲಿರುವ ಚರಾಚರ ವಸ್ತುಗಳಿಗೂ ಅದೇ ರೀತಿಯ ಪಾದಸ್ಪರ್ಶವನ್ನು ಅವನು ಕೊಟ್ಟ. ಇನ್ನೊಂದು ಉತ್ತಮ ಯಾಕೆ ಅಂದರೆ, ಯಾರು ಕೇಳಿರಲಿಲ್ಲ. ಈ ಅವತಾರ ಬೇಕಾಗಿದ್ದು ಯಾರಿಗೆ? ಇಂದ್ರನಿಗೆ ಮಾತ್ರ ಬೇಕಾಗಿತ್ತು. ಅವನೊಬ್ಬರಿಗೆ ಅನುಕೂಲವಾಗ್ತಿದ್ದಂಥ ಅವತಾರ ಇದು. ಆದರೆ ಪ್ರಪಂಚದ 3 ಲೋಕದಲ್ಲಿರುವಂತಹ ಚರಾಚರ ವಸ್ತುಗಳಿಗೂ, ಪ್ರಾಣಿಗಳಿಗೂ, ಮನುಷ್ಯರಿಗೂ ಎಲ್ಲರಿಗೂ ಒಂದೇ ರೀತಿಯಾದ ಅವನ ಪಾದ ಸ್ಪರ್ಶವನ್ನು ಕೊಟ್ಟಂತಹ ಈ ಅವತಾರ ತುಂಬ ಉತ್ತಮವಾದ ಅವತಾರ ಅಂತ ಹೇಳಿ ಗೋದೆ ಹೇಳ್ತಾ ಇದ್ದಾಳೆ. ಅವತಾರವನ್ನು ನಾವು ಹೇಗೆ ಉತ್ತಮ ಅಂತ ತಿಳ್ಕೊಂಡಾಯ್ತು. ಇನ್ನು ಆ ಅವತಾರದ ವಿಶೇಷವನ್ನು ನಾವು ಹೇಳಬೇಕು. ಹೇಗೆ ಅವನು ಬಂದ, ಏನಕ್ಕೆ ಬಂದ ಅಂತ ಹೇಳಿ. ಬಲಿ ಚಕ್ರವರ್ತಿ ಅವನು ತುಂಬಾನೇ ಒಳ್ಳೆಯವನು. ಹಿರಣ್ಯಾಕ್ಷ ಹಿರಣ್ಯಕಶಿಪುರ ಆದ ಮೇಲೆ ನಂತರ ಬಂದಂಥ ಪ್ರಹ್ಲಾದ ಕೂಡ ಒಳ್ಳೆಯವನು. ಆ ರೀತಿ ಆಯಿತು. ಆದರೂ ರಾಕ್ಷಸ ವಂಶಗಳೇ ಅಂದರೆ ಒಬ್ಬರು ಒಂದು ವಂಶ ಒಳ್ಳೆಯದು, ನೆಕ್ಸ್ಟ್ ಬಂದು ಕೆಟ್ಟವರು, ಮತ್ತೆ ಎಲ್ರಿಗೂ ತೊಂದರೆಗಳನ್ನು ಕೊಡ್ತಾರೆ. ಈ ರೀತಿ ಆಗ್ತಾ ಇದ್ದಿದ್ದರಿಂದ ರಾಕ್ಷಸ ವಂಶವನ್ನೇ ನಿರ್ವಂಶ ಮಾಡಬೇಕು ಅನ್ನೋ ರೀತಿಯಾದ ಒಂದು ಈ ಅವತಾರ ಇಲ್ಲಿ ಬರುತ್ತೆ. ಆದರೆ ಬಲಿ ಚಕ್ರವರ್ತಿ ತುಂಬ ಒಳ್ಳೆಯವನು. ಅವನನ್ನು ವಧೆ ಮಾಡುವಂತಹ ಅವಕಾಶ ಇಲ್ಲಿ ಇರಲಿಲ್ಲ. ಹೇಗೆ ಮಾಡಬೇಕು? ಆದರೆ ಏನಾಯಿತು, ಇಲ್ಲಿ ಇಂದ್ರ ಅವರೆಲ್ಲ ಅವನ ದುರಂಕಾರದಲ್ಲಿ ಅಲ್ಲಿ ಬಲಿಯೊಂದಿಗೆ ಯುದ್ಧ ಮಾಡಬೇಕಾದ್ರೆ ಅವನ ಸಿಂಹಾಸನ, ಅವನ ಎಲ್ಲವನ್ನು, ರಾಜ್ಯವನ್ನೆಲ್ಲ ಅವನು ಕಳ್ಕೊಂಡಿರ್ತಾನೆ. ಇಂದ್ರ ದೇವತೆಗಳ ಹತ್ರ ಏನೂ ಇರೋದಿಲ್ಲ. ಮತ್ತೆ ಹೋಗಿ ಎಲ್ಲರೂ ಭಗವಂತನನ್ನು ಆಶ್ರಯ ಮಾಡ್ತಾರೆ. ಈ ರೀತಿಯಾಗಿ ನನಗೆ ಎಲ್ಲ ನನ್ನ ರಾಜ್ಯಗಳೆಲ್ಲ ಕೊಟ್ಟೋಗಿದೆ, ಹೆಂಗಾದರೂ ಮಾಡಿ ನೀನು ಬಲಿಯಿಂದ ನನಗೆ ಕೊಟ್ಟಿಸ್ಕೊಡ್ಬೇಕು. ಇನ್ನು ಪ್ರತಿ ಅವತಾರರು ಭಗವಂತನೇ ಬಂದು ಎಲ್ಲರೂ ಒಳ್ಳೇದು ಮಾಡೋದ್ರಿಂದ ನೀನೇ ಬರಬೇಕು ಅಂತ ಬಂದು ಆ ಕ್ಷೀರಾಬ್ದಿನಾಥ ನಾರಾಯಣನೆಲ್ಲ ಎಲ್ಲ ಪ್ರಾರ್ಥನೆ ಮಾಡ್ತಾರೆ, ದೇವತೆಗಳೆಲ್ಲ ಪ್ರಾರ್ಥನೆ ಮಾಡ್ತಾರೆ. ಆದರೆ ಅಲ್ಲಿ ಹೆಂಗೆ ಅಂದರೆ, ಬಲಿ ವಿಶ್ವಜಿತ್ ಯಾಗವನ್ನು ಮಾಡ್ತಾ ಇರ್ತಾರೆ. ಅವರೇ ವಿಶೇಷ. ಆ ಯಾಗ ಮಾಡಬೇಕಾದ್ರೆ ಯಾರೇ ಹೋಗಿ ಕೇಳಿದ್ರು ಅವನು ಕೊಡೋದಕ್ಕೆ ರೆಡಿಯಾಗಿರ್ತಾನೆ. ಅವನು ಸಿದ್ಧ, ದಾನವನ್ನು ಕೊಡೋದಕ್ಕೆ ಸಿದ್ಧ. ಅವನ ಆ ಸಂಕಲ್ಪವನ್ನು ಮಾಡಿರ್ತಾನೆ. ಅದಕ್ಕೆ ಅವಾಗ ಇಂದ್ರನಿಗೆ ಹೇಳ್ತಾರೆ, ನೀನೇ ಹೋಗಿ ಕೇಳ್ಬೋದು, ಮನೆಗಿದ್ರು ಕೊಡ್ತಾನಲ್ಲ, ನೀನೇ ಹೋಗಿ ಕೇಳ್ಬೋದು. ಇಂದ್ರನಿಗೆ ಆಗೋದಿಲ್ಲ. ಯಾಕೆ
ಹಾಗಾಗಿ ಸೋತೋಗಿರೋದು. ಸೋತಿರೋ ಅವನಿಗೆ ಅನುಭವದಲ್ಲಿದೆ, ಸೋಲನ್ನು ಅನುಭವಿಸಿದ್ದಾನೆ. ಹಾಗಾಗಿ ಯಾರು ಸೋಲನ್ನು ಅನುಭವಿಸಿರ್ತಾರೋ ಅವ್ರು ಹೋಗಿ ಅದೇ ಪದಾರ್ಥವನ್ನು ಕೇಳೋದಕ್ಕೆ ಅವನಿಗೆ ಆಗ್ತಾ ಇಲ್ಲ. ಇನ್ನೊಂದು ಕೇಳೋದು ಒಂದು ಯಾಚಕ ವೃತ್ತಿ. ನಮಗೆ ಆಗಲಿ ದುಡ್ಡು ಕೊಟ್ಟು ತೊಗೊಂಬರ್ಬೇಕು, ಧಾರಾಳವಾಗಿ ಹೋಗಿ ತೊಗೊಂಬಂದ್ಬಿಡ್ತೀವಿ. ನಮ್ಮ ಕೈ ದುಡ್ಡಿಲ್ಲ, ಒಂದು 10 ರೂಪಾಯಿ ಒಂದು ಕೊತ್ತಂಬರಿ ಸ್ವಲ್ಪ ಕೇಳಬೇಕು, ದುಡ್ಡಿಂದ ಕೇಳಬೇಕು. ಆ ರೀತಿಯಾದ ಒಂದು ಸಂಕೋಚ ಬರೋದು. ಯಾಚಕ ವೃತ್ತಿ ಅನ್ನೋದು ಅಷ್ಟೊಂದು ಕಷ್ಟಕರವಾದದ್ದು. ಏನಕ್ಕೆ? ಆ ರಡಿ ಇರೋ ದೇಹನ 3 ಅಡಿ ಬಾಗಿಸಿ ಕೊಡ್ತೀರಾ ಸ್ವಲ್ಪ ನನಗೆ ಅಂತ ಕೇಳಬೇಕು. ಆ ರೀತಿಯಾದ ಯಾಚಕ ವೃತ್ತಿ. ಅದನ್ನ ಇಂದ್ರ ಮಾಡಕ್ ಸಾಧ್ಯನಾ? ಅವನೋ ರಾಜ, ಸ್ವರ್ಗಾಧಿಪತಿ. ಅವನು ಹೋಗಿ ಬಲಿಯನ್ನು ಹೋಗ್ಬಿಟ್ಟು ಯಾಚಕ ವೃತ್ತಿನಲ್ಲಿ ಹೋಗಿ ನೀ ಕೊಡಪ್ಪ, ಅದು ನಾನೇ ನಿನ್ನ ಹತ್ರ ಸೋತೋಗಿದ್ದೀನಿ ಕೊಡಪ್ಪ ಅಂತ ಕೇಳಕ್ಕಾಗಲ್ಲ. ಹಂಗಾಗಿ ಇಲ್ಲ, ತಾವೇ ದಯವಿಟ್ಟು ಹೋಗಿ ನನ್ನ ಪರವಾಗಿ ಕೇಳ್ಕೊಂಡ್ ಬಂದ್ಬಿಡಿ ಅಂತ ಹೇಳಿ ಭಗವಂತನನ್ನ ಕೇಳ್ತಾರೆ. ಇಲ್ಲಿ ಅನುಕೂಲವಿದ್ದಿದ್ದು ಇಂದ್ರನಿಗೆ ಮಾತ್ರ ಅವನ ರಾಜ್ಯ ಮತ್ತೆ ಪ್ರಾಪ್ತಿಯಾಗುತ್ತೆ. ಭಗವಂತ ಆಯ್ತು ಸರಿ ಅಂತ ಒಪ್ಕೊಂಡ. ಇಂದ್ರನಿಗೋಸ್ಕರ ಯಾಚಕ ವೃತ್ತಿಗೆ ರೆಡಿಯಾದ. ಅವನು ಯಾರು? ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ. ಇಂದ್ರ ಬರೀ ಸ್ವರ್ಗಾಧಿಪತಿ, ಅವನಿಗೇ ಅದಾಗಲಿಲ್ಲ. ಅಖಿಲ ಕೋಟಿ ಬ್ರಹ್ಮಾಂಡ ನಾಯಕನಾದವನು ಯಾಚಕ ವೃತ್ತಿಗೋಸ್ಕರ ಬಲಿ ಹತ್ರ ಬರ್ತಾನೆ. ಹಾಗಾಗಿ ಈ ಅವತಾರ ತುಂಬ ಉತ್ತಮವಾದದ್ದು. ಇಲ್ಲಿ ಉತ್ತಮನ್ನಂತ ನಾವು ಹೇಳಿದಾಗ ಏನು ಮಾಡಿ, ಉತ್ತಮರು ಯಾರು ಅಂದರೆ ಇನ್ನೊಬ್ಬರಿಗೆ ಒಳ್ಳೇದಾಗಬೇಕು ಅಂತ ನಾವು ಮಾಡೋದು ಯಾರು ಮಾಡ್ತಾರೋ ಅವರು ಉತ್ತಮರು ಅಂತ ಹೇಳಿದ್ವಿ. ಆದರೆ ಆ ರೀತಿ ಉತ್ತಮತೆಯಲ್ಲಿ ಯಾಚಕ ವೃತ್ತಿಗೆ ಇಲ್ಲಿ ಭಗವಂತ ಹೋಗ್ತಾ ಇದ್ದಾನೆ. ಯಾರು ಮಾಡ್ಲಿಕ್ಕೆ ಸಾಧ್ಯ? ಯಾರಿಗೋಸ್ಕರ ಇನ್ನೊಬ್ರಿಗೆ ಯಾಚಕ ಕೊಡಪ್ಪ ಕೊಡಪ್ಪ, ಅವನಿಗೋಸ್ಕರ ಬೇಕು ಕೊಡಪ್ಪ ಅಂತ ಖಂಡಿತ ಕೇಳೋದಕ್ಕೆ ಮನಸ್ಸು ಬರೋದಿಲ್ಲ. ತುಂಬ ಕಷ್ಟಕರವಾದ ಕೆಲಸ. ಹಾಗಾಗಿ ಉತ್ತಮನ್ ಅಂತ ಹೇಳಿ ತ್ರಿವಿಕ್ರಮ ಅವತಾರಕ್ಕೆ ಆಂಡಾಳಿ ಇಲ್ಲಿ ಹೇಳ್ತಾ ಇದ್ದಾಳೆ. ಸರಿ, ಭಗವಂತ ಬಂದು ಕಶ್ಯಪ ಆದಿತ್ಯ ಮಗನಾಗಿ ಹುಟ್ಟಿದ್ದಾನೆ. ತಕ್ಷಣ ಬೆಳೀತಾ ಇದ್ದಾನೆ. ಈ ಭೂಮಿಗೆ ಬಂದಾಗ ವಾಮನನಾಗಿ ಬರಬೇಕಾದ್ರೆ ಒಂದು ತೊಂದರೆ. ಯಾಕೆನೋ ಅವನು ಬಲೀಂದ್ರನ ಹತ್ರ ಹೋಗ್ತಾ ಇದ್ದಾನೆ, ಕೇಳೋದಕ್ಕೆ ಹೋಗ್ತಾ ಇದ್ದಾನೆ. ಅಕ್ಷಸ್ಥಳದಲ್ಲಿ ಲಕ್ಷ್ಮಿ ಇದ್ದಾಳೆ. ಏನು ಮಾಡಬೇಕು? ಅವಳನ್ನ ಕೆಳಗಿಳಿಸ್ಬಿಟ್ಟೆ ಹೋಗ್ಬೇಕು. ಅವಳನ್ನ ಇಟ್ಕೊಂಡು ಹೋದ್ರೆ ಸಾಕ್ಷಾತ್ ಲಕ್ಷ್ಮಿನೇ ತನ್ನಲ್ಲಿ ಇರಬೇಕಾದ್ರೆ ಇವನು ಏನೂ ಇಲ್ದಿರೋ ಅಂತ ಹೆಂಗೆ ಕೇಳ್ಕೊಳಕ್ ಸಾಧ್ಯ? ಯಾಕೆ ಏನೂ ಇಲ್ಲದ ಹತ್ರ ಹೋಗ್ಬೇಕು? ಹೋಗ್ತಿರೋದು ಯಾಚಕ ವೃತ್ತಿಗೆ. ಈ ಶ್ರಾವಣ ಶನಿವಾರದಲ್ಲಿ ಸುಮಾರು ಜನ ಗೋವಿಂದ ಅಂತ ಹೋಗ್ಬೇಕು ಅಂತ ಹೋಗ್ತಾರೆ. ಏನಕ್ಕೆ ಅಂದರೆ ಇದೇ ರೀತಿ ಅವನಿಗೋಸ್ಕರ ಯಾಚಕ ವೃತ್ತಿಯನ್ನು ನಾವು ಮಾಡ್ತೀವಿ. ಅವನಿಗೋಸ್ಕರ ನಾವು ಏನಂದ ಬೇಕಾದ್ರೂ ಬಿಡ್ತೀವಿ, ತ್ಯಾಗ ಮಾಡ್ತೀವಿ, ನಮ್ಮ ಅಹಮನ್ನ ತ್ಯಾಗ ಮಾಡ್ತೀವಿ. ಅವನಿಗೆ ಕೂದಲು ಕೊಡೋದು ಕೂಡ ಅಷ್ಟೇ. ಯಾಕಂದರೆ ಕೂದಲು ಅನ್ನೋದು ನಮ್ಮ ಮುಖಕ್ಕೆ ಸೌಂದರ್ಯವನ್ನು ಕೊಡುವಂಥದ್ದು. ಅದನ್ನು ಕೂಡ ಭಗವಂತನಿಗೆ ಯಾಕೆ ಕೊಡೋದು ಅಂತ ಅಂದರೆ ಆ ಸೌಂದರ್ಯವೂ ಬೇಡ, ಅದು ನಿನಗೋಸ್ಕರ ನಾನು ಕೊಟ್ಟು ಬಿಡ್ತೀನಿ, ತ್ಯಾಗ ಮಾಡ್ತೀನಿ, ಆ ರೀತಿಯಾಗಿ ನೀನು ನನಗೆ ಬೇಕು ಅಂತ ಒಂದು ಹೇಳುವಂತಹ ಒಂದು ರೀತಿಯ. ಆದರೆ ಕೆಲವರನ್ನ ನಾನು ನೋಡಿದ್ದೀನಿ, ಎಲ್ಲರೂ ಅಲ್ಲ, ಬೆಳ್ಳಿ ಚೊಂಬಿಟ್ಕೊಂಡು ಹೋಗ್ಬಿಟ್ಟು ಗೋವಿಂದ ಅಂತ ಹೋಗ್ತಾರೆ. ತನ್ನ ಸ್ವಂತದವರ ಮನೆಗೆ ಮಾತ್ರ ಹೋಗ್ತಾರೆ. ಯಾಕಂದರೆ ಬೇರೆಯವ್ರ ಮನೆಗೆ ಹೋದರೆ ಕೇಳಿದ್ರೆ ಅದು ಅವಮಾನ. ಅದಕ್ಕೆ ಹಾಗೆ ಬೇಡ, ತನ್ನ ಸ್ವಂತದವ್ರ ಮನೆಗೇನೆ ಮಗಳ ಮನೇನೋ ಸೊಸೆ ಮನೇನೋ ಇಲ್ಲ ಅವ್ರ ಅಕ್ಕ ತಂಗಿರ ಮನೇನೋ ಯಾವ್ದಿರುತ್ತೆ ಅದಕ್ಕೆ ಮಾತ್ರ ಹೋಗ್ಬಿಟ್ಟು ಅಲ್ಲಿ ಹೋಗಿ ಕೇಳ್ಕೊಂಡು ಬರ್ತಾರೆ. ಇದು ಅವ್ರು ಹಾಗೆ ಬರ್ತಾರೆ, ಶ್ರಾವಣ ಮಾಸ ಬರ್ತಾರೆ ಅಂತ ಗೊತ್ತಿದ್ರಿಂದ ಇವರು ಸುಮ್ಮನಿರ್ತಾರೆ. ಯಾವ್ದಾದ್ರು ಮನೆ ಮುಂದೆ ಬರೋ ಭಿಕ್ಷುಕ ಒಂದು ಚಿನ್ನದ ಆಭರಣಗಳನ್ನೆಲ್ಲ ಹಾಕೊಂಡು ಬೆಳ್ಳಿ ಚೊಂಬು ಇಟ್ಕೊಂಡು ಬಂದಮ್ಮ ತಾಯಿ ಇದ್ರೆ ಯಾರು ಕೊಡ್ತೀವ ನಾವು? ಖಂಡಿತ ಕೊಡೋಕ್ಕಾಗೋದಿಲ್ಲ. ಇಷ್ಟೊಂದೆಲ್ಲ ಇರ್ಬೇಕು, ನೀನು ಯಾಕೆ ಭಿಕ್ಷೆ ಬೇಡ್ತಿದ್ಯಾ, ಕೆಲಸ ಮಾಡೋದು ಅಂತ ಹೇಳಿ. ಇಲ್ಲಿ ಸಾಕ್ಷಾತ್ ಲಕ್ಷ್ಮಿಯನ್ನ ವಕ್ಷಸ್ಥಳದಲ್ಲಿ ಇಟ್ಕೊಂಡು ಒಂದು ಹೆಂಗೆ ಹೋಗೋದು ಸಾಧ್ಯ? ಯಾರು ಕೊಡ್ತಾರ? ಸಾಕ್ಷಾತ್ ಲಕ್ಷ್ಮಿನೇ ಹೃದಯದಲ್ಲಿರ್ತಾಳೆ. ಸರಿ, ಹೇಳ್ತಾಳೆ ಲಕ್ಷ್ಮಿಗೆ, ಸ್ವಲ್ಪ ಕಾಲ ನನ್ನ ವಕ್ಷಸ್ಥಳದಿಂದ ಕೆಳಗಿಳಿಯಮ್ಮ. ಲಕ್ಷ್ಮಿ ಒಪ್ಪಲ್ಲ. ಬರೀ ಇದೇ ಆಗೋಯ್ತು, ಎಲ್ಲ ಕಾಲದಲ್ಲೂ ನಿನ್ನ ಭಕ್ತರಿಗೋಸ್ಕರ ಹೋಗ್ತೀಯಾ, ನನ್ನ ಆವಾಗ ಕೆಳಗಿಳಿಸ್ತೀಯಾ, ನಾನು ಇಳಿಯಲ್ಲ. ಅಹಲ ಇಲ್ಲೇ ನೆರೆಯುವುದು ಅಲ್ಲರ ಮೇಲೆ ನಮಗೆ ಉರೆ ಮಾಡುವ. ಅಹಲ ಇಲ್ಲ, ಕ್ಷಣಕಾಲ ನಿನ್ನನ್ನು ಬಿಟ್ಟು ಇರೋದಿಲ್ಲ ನಾನು. ನೀ ಏನು ಮಾಡ್ಕೋತೀಯೋ ಮಾಡ್ಕೊ, ಹೆಂಗಾದ್ರೂ ಹೋಗು, ನಿನ್ನ ವಕ್ಷಸ್ಥಳವನ್ನು ಬಿಟ್ಟು ನಾನು ಇಳಿಯಲ್ಲ ಅಂತ ಹೇಳ್ತಾರೆ. ಸರಿ, ಏನು ಮಾಡಬೇಕು? ಹೆಂಡತಿ ಮಾತು ಕೇಳಲೇಬೇಕು. ಹಾಗಾಗಿ ಅವಳ ವಕ್ಷಸ್ಥಳದಲ್ಲೇ ಇಟ್ಕೊಂಡು ಹೋಗ್ತಾನೆ. ಆದರೆ ವಟುವಾಗಿ ಹೋಗೋದ್ರಿಂದ ಕೃಷ್ಣಾರ್ಜುನವನ್ನ ಹೊಂದ್ಕೊಂಡಿರ್ತಾನೆ. ಅದನ್ನ ಮರೆ ಮಾಡ್ತಾನೆ, ಬಲಿಗೆ ಲಕ್ಷ್ಮಿ ಕಾಣದೇ ಇರಲಿ ಅಂತ. ಏನಕ್ಕೆ ಕಾಣಬಾರ್ದು? ಐಶ್ವರ್ಯದೊಂದೇ ಅಲ್ಲ,
ನಿನ್ನೆ ಕೂಡ ನಾನು ಹೇಳಿದೆ, ಯಾವಾಗ ನಮ್ಮ ಮೇಲೆ ಲಕ್ಷ್ಮೀ ಕಟಾಕ್ಷ ಆಗುತ್ತೋ ಯಾವುದೇ ಕಾರಣಕ್ಕೂ ಭಗವಂತ ಅವರನ್ನ ಶಿಕ್ಷಿಸೋಕೆ ಸಾಧ್ಯನೇ ಇಲ್ಲ. ಹಾಗಿರ್ಬೇಕಾದ್ರೆ ನೋಡ್ತಿರಂಗೆನೆ ಲಕ್ಷ್ಮೀ ಕಟಾಕ್ಷ ಬಲಿ ಮೇಲೆ ಆಗ್ಬಿಟ್ರೆ ಅವನನ್ನ ಹೆಂಗೆ ಅವನ್ನ ಸಮಾಜ ಮಾಡೋದು, ಪಾತಾಳಕ್ಕೆ ಕಳಿಸೋದು ಸಾಧ್ಯ ಇಲ್ಲ. ಹಾಗಾಗಿ ಕೃಷ್ಣಾಜಿನದಲ್ಲಿ ಲಕ್ಷ್ಮಿಯನ್ನ ಅವಸ್ಕೊಳ್ತಾನೆ ಭಗವಂತ. ಆ ರೀತಿಯಾಗಿ ಒಂದು ವಟುವಿನ ವೇಷವನ್ನ ಧರಿಸಿ ಎಲ್ಲಿ ಬಲಿ ವಿಶ್ವಜಿತ್ ಯಾಗವನ್ನ ಮಾಡ್ತಾ ಇದ್ದಾನೋ ಅಲ್ಲಿಗೆ ಹೋಗ್ತಾನೆ. ಇವನಿಗೆ ಬಲಿಗೆ ಆ ಮಗುವನ್ನ ನೋಡಿದ ತಕ್ಷಣ ತುಂಬಾ ಪ್ರೀತಿ ಉಟ್ಕೊಡುತ್ತೆ ಅವನಿಗೆ. ಎಷ್ಟೊಂದು ಮುಖ ಪ್ರಭಾವವಾಗಿದೆ, ಇಷ್ಟೊಂದು ಕಳಕಳಿಯಾಗಿದೆಯಲ್ಲ ಅಂತ ಹೇಳಿ ಅವನನ್ನ ಕರೆದುಬಿಟ್ಟು ಅವನನ್ನ ಮಾತಾಡಿಸ್ತಾನೆ. ಯಾರಪ್ಪ ನೀನು, ಎಲ್ಲಿಂದ ಬಂದಿದೀಯಾ, ನಾನು ಯಾಗೋಕ್ಕೋಸ್ಕರ ಬಂದ್ಯಾ, ಏನ್ ಸಮಾಚಾರ, ನಿನಗೆ ಏನು ಬೇಕು ಕೇಳು, ನಾನು ಕೊಡ್ತೀನಿ. ಯಾರಪ್ಪ ನೀನು, ಗೊತ್ತಿಲ್ಲ. ನಿಮ್ಮ ಅಪ್ಪ ಅಮ್ಮ ಯಾರು, ಇಷ್ಟ ಇಲ್ಲ ಸ್ವಾಮಿ, ನಾನು ಒಬ್ಬನೇ ಇದ್ದೆ, ಹಿಂಗೇ ಯಾಜಕ ವೃತ್ತಿ ಮಾಡ್ಕೊಂಡು ಬರ್ತಾ ಇದ್ದೀನಿ, ನಾನೊಬ್ಬ ಬ್ರಾಹ್ಮಣ. ನನಗೆ ಪಾಪ ತುಂಬಾ ಬೇಜಾರಾಗ್ಬಿಡುತ್ತೆ. ಇಷ್ಟೊಂದು ಪ್ರತಿಭೆ ಇರೋ ಮುಖ, ಈ ಥರ ಒಂದು ಮಗುಗೆ ಅಪ್ಪ ಅಮ್ಮನೇ ಇಲ್ಲ, ಅದು ಅನಾಥ ಅಂದ್ರೆ ಹಿಂಗೆ. ಭಗವಂತ ಇದ್ದನಿಗೋಸ್ಕರ ಅನಾಥ ಅಂತ ಹೇಳ್ಕೊಂಡಿದ್ದಾನೆ. ಅಲ್ಲಿ ಅಪ್ಪ ಇಲ್ಲ, ಅಮ್ಮ ಇಲ್ಲ. ಸರಿ ಹೋಗಿ, ಎಲ್ಲಪ್ಪ ಇದೆಯಾ, ನನಗೆ ಜಾಗನೇ ಇಲ್ಲ, ಒಂದಿಷ್ಟು ಜಾಗವೂ ನನಗಿಲ್ಲ, ಎಲ್ಲ ಕಡೆ ಪೂರ್ವರು ಅಲ್ಕೊಂಬಂದು ಬಂದೆ, ನೀವು ಇಲ್ಲಿ ಯಾಗ ಮಾಡ್ತಿದ್ದೀರಿ ಅಂತ ಗೊತ್ತಾಯ್ತು, ಅದಕ್ಕೋಸ್ಕರ ನನಗೆ ಏನಾದ್ರು ಒಂಚೂರು ಸಿಗಬಹುದೇನೋ ಅಂತ ಈ ಜಾಗಕ್ಕೆ ನಾನು ಬಂದಿದ್ದೀನಿ. ಪುರಂದರದಾಸರು ಅವರ ಒಂದು ಇದರಲ್ಲಿ ಹೇಳ್ತಾರೆ, ಉಗಾಭೋಗದಲ್ಲಿ ಹೇಳ್ತಾರೆ, ನಿನ್ನಂತ ತಂದೆ ಎನಗುಂಟು ನಿನಗಿಲ್ಲ. ಭಗವನ್ ನಾರಾಯಣ ನಮಗೆಲ್ಲರಿಗೂ ತಂದೆ. ನಿನ್ನಂತ ತಂದೆ ಎನಗುಂಟು ನಿನಗಿಲ್ಲ. ನಿನಗೆಲ್ಲಿದ್ದಾನೆ ಅಪ್ಪ, ಎನಗುಂಟು ನಿನಗಿಲ್ಲ. ನಿನ್ನರಸಿ ಲಕ್ಷ್ಮಿ ಎನ್ನ ತಾಯಿ, ನಿನ್ನ ಹೆಂಡತಿ ಲಕ್ಷ್ಮಿ ನನಗೆ ತಾಯಿ. ನಿನ್ನ ತಾಯ ತೋರು, ನೀನೇ ಪರದೇಶಿ ನಾನೇ ಸ್ವದೇಶಿ ಅಂತ ಹೇಳ್ತಾರೆ. ಭಗವಂತ ನೀನೇ ಪರದೇಶಿ ಅಂತ ಭಗವಂತನನ್ನ ಹೇಳ್ತಾರೆ ಪುರಂದರದಾಸರು. ಯಾಕೆಂದ್ರೆ ಅಪ್ಪ ಇಲ್ಲ, ಅಮ್ಮ ಇಲ್ಲ, ಯಾರು ಇಲ್ಲ ಅಂದ್ರೆ ಅನಾಥ, ಪರದೇಶಿ. ಹಂಗಾಗಿ ನೀನೇ ಪರದೇಶಿ, ನಿನ್ನಂತ ತಂದೆ ನನಗಿದ್ದಾನೆ, ನಿನ್ನ ಹೆಂಡತಿ ಲಕ್ಷ್ಮಿ ನನಗೆ ತಾಯಿ, ನೀನು ಪರದೇಶಿ. ಅದೇ ರೀತಿಯಾಗಿ ಇಲ್ಲಿ ಭಗವಂತ ಬಲಿ ಹತ್ರ ಹೋಗಿದ್ದಾನೆ. ಯಾರಿದ್ದಾರೆ, ನನಗೆ ಯಾರೂ ಇಲ್ಲ, ಎಲ್ಲರೂ ಇದೆಯಪ್ಪ, ಒಂದು ಗುಡಿಸಲು ಕೂಡ ನನಗಿಲ್ಲ, ಏನು ಗತಿನೇ ಇಲ್ಲ ನನಗೆ. ಆ ರೀತಿಯಾಗಿ ಅಂದ್ರೆ ಈ ರೀತಿಯಾದ ಒಂದು ಯಾಚಕ ವೃತ್ತಿಗೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದ ಭಗವಂತ ಇಂದ್ರನಿಗೋಸ್ಕರ ಅಲ್ಲಿ ಹೋಗಿದ್ದಾನೆ. ಹಾಗಾಗಿ ಉತ್ತಮವಾದ ಅವತಾರ, ಉತ್ತಮವಾದ ಮನಸ್ಸಿದೆ ಭಗವಂತನಿಗೆ ಈ ಅವತಾರದಲ್ಲಿ. ಬಲಿಗೆ ಪಾಪ ತುಂಬಾನೇ ಬೇಜಾರಾಗ್ಬಿಡುತ್ತೆ. ಈ ರೀತಿಯಾದ ಒಂದು ಮಗು ಹಿಂಗಾಗೋಗಿದ್ಯಲ್ಲ ಅಂತ ಹೇಳಿ, ಸರಿ ಆಯ್ತಪ್ಪ, ನಿನಗೆ ಏನ್ ಬೇಕು ನಾನು ಕೊಡ್ತೀನಿ, ನನಗೇನು ಬೇಡಪ್ಪ, ಇರೋನ್ ನಾನು ಒಬ್ಬ, ಇಷ್ಟಿದ್ದೀನಿ ನಾನು, ನನಗೇನು ಬೇಕು, ಇರೋದಕ್ಕೊಂದು 3 ಅಡಿ ಜಾಗ ಆದರೆ ಸಾಕು ಅಂತ ಭಗವಂತ ಹೇಳಿದ. ಅಷ್ಟೇ ತಾನೇ, ತಗೋ ಅಂತ ಹೇಳಿ ಅವನ ಸಾಮಾನ್ಯ ದಾನ ಕೊಡಬೇಕಾದ್ರೆ ಅವರು ನೀರುಗಳನ್ನೆಲ್ಲ ಬಿಟ್ಟು ಕೂಡ ದಾನವನ್ನು ಕೊಡೋದು, ಒಂದು ಕಮಂಡಲ್ಲಿ ಎತ್ಕೊಳ್ತಾನೆ, ನೀರಲ್ಲಿ ದಾನ ಕೊಡೋದು. ಆದರೆ ಅವನ ಗುರು ಶುಕ್ರಾಚಾರ್ಯನಿಗೆ ಗೊತ್ತಾಗೋಯ್ತು, ಇಲ್ಲಿ ಬಂದಿರೋದು ಭಗವಂತ ನಿನ್ನ ಸಂಹಾರ ಮಾಡಕ್ಕೆ ಬಂದಿದ್ದಾನೆ, ಅವನಿಗೆ ದಾನವನ್ನ ಕೊಡಬೇಡ, ನಿನ್ನಲ್ಲಿರೋ ಸರ್ವಸ್ವವನ್ನು ಭಗವಂತ ಕೇಳ್ಬಿಡ್ತಾನೆ, ಕೊಡಬೇಡ ಅಂತ ಹೇಳ್ತಾನೆ. ಹಾಗೇನು ಹೇಳ್ತಾನೆ, ಸಾಕ್ಷಾತ್ ನಾರಾಯಣನೇ ಬಂದಿದ್ದಾನೆ ಅಂತ ಅನ್ಬೇಕಾದ್ರೆ ನನ್ನ ತಾತನಿಗೆ ಸಿಕ್ಕದಷ್ಟೇ ಬಹಳ ನನಗೂ ಸಿಕ್ತಲ್ವಾ. ಒಂದು ತಾತ ಯಾರು, ಪ್ರಹ್ಲಾದನ ಮಗ ವಿರೋಚನ, ವಿರೋಚನ ಮಗ ಬಲಿ. ನನ್ನ ತಾತನಿಗೆ ಸಿಕ್ಕಷ್ಟೇ ಮದುವೆ ನನಗೂ ಸಿಗುತ್ತಲ್ವಾ, ಅವನ ಮೊಮ್ಮಗನಾಗಿ ಅದಕ್ಕಿಂತ ನನಗೆ ಇನ್ನೇನು ಬೇಕು, ಪರವಾಗಿಲ್ಲ ಭಗವಂತನ ಅದು ಸರಿ ಕೊಡ್ತೀನಿ. ಆದರೂ ಶುಕ್ರಾಚಾರ್ಯರಿಗೆ ಮನಸ್ಸು ಬರೋದಿಲ್ಲ, ಯಾಕಂದ್ರೆ ಅವರ ಶಿಷ್ಯಂದ್ರನ್ನೆಲ್ಲ ಅವ್ರು ಕಾಪಾಡೋದು ಅವ್ರ ಆಚಾರ್ಯರ ಕರ್ತವ್ಯ. ಅವನೇನ್ ಮಾಡ್ತಾನೆ, ಆ ನೀರು ಬಿದ್ದರೆ ತಾನೇ ಅವನು ದಾನ ಕೊಡ್ತಾನೆ ಅಂತ ಹೇಳಿ ಆ ಕಮಂಡಲದ ಬೂದಿಯಲ್ಲಿ ಅಂತ ಅದಕ್ಕೆ ಹೋಗಿ ಒಂದು ಚಿಕ್ಕ ವಸ್ತುವಾಗಿ ಹೋಗಿ ಸಿಕ್ಕಾಕೊಡ್ತಾನೆ, ನೀರು ಬೀಳದೆ. ಬರೀ ದಾನ ಕೊಡಕ್ಕೆ ಹೋದ, ನೀರು ಬೀಳಲಿಲ್ಲ, ಭಗವಂತ ಕೈ ಚಾಚಿದ. ಇಂದ್ರನಿಗೋಸ್ಕರ ಭಗವಂತ ಕೈ ಚಾಚಿದ, ಅಲ್ಲಿ ನೀರು ಬೀಳಲಿಲ್ಲ. ತಕ್ಷಣ ನೋಡ್ತಾನೆ, ಇಲ್ಲ ಒಂದು ಚೂರೇನೋ ಸಿಕ್ಕಾಕೊಂಡಿದೆ ಏನು ಅಂತ ಹೇಳಿ ಒಂದು ದರ್ಬೆಯನ್ನ ತಗೊಂಡು ಆ ಹೋಲನ್ನು ಭಗವಂತ ಚುಚ್ಚುತ್ತಾನೆ. ಆವಾಗ ಶುಕ್ರಾಚಾರ್ಯರ ಒಂದು ಕಣ್ಣು ಹೋಗ್ಬಿಡುತ್ತೆ. ಅವಾಗಿಂದ ಅವ್ರಿಗೊಂದು ಕಣ್ಣು ಇರಲ್ಲ. ಅದಕ್ಕೆ ಯಾರು ಒಂದು ಕಣ್ಣಿಲ್ಲ ಇದು ಅಂದ್ರೆ ಒಕ್ಕಳ ಶುಕ್ರಾಚಾರ್ಯ ಅಂತ ಸಾಮಾನ್ಯವಾಗಿ ಹೇಳ್ತಾರೆ. ಆವತ್ತು ಅವರಿಗೆ ಒಂದು ಕಣ್ಣು ಹೋಗ್ಬಿಡುತ್ತೆ. ಸರಿ, ಆ ನೋವಾಗಿದ್ರಿಂದ ಕಮಂಡದಿಂದ ಹೊರಗೆ ಬರ್ತಾನೆ, ಶುಕ್ರಾಚಾರ್ಯ ಹೊರಗಡೆ ಬರ್ತಾರೆ. ನಂತರ ಬಲಿಯವರಿಗೆ ದಾನವನ್ನ ಕೊಟ್ಟ.
ಕೇಳಿದ, ಏನು ಬೇಕು ಕೇಳಪ್ಪ ನೀನು, ನನಗೇನು ಬೇಡ, ನಿಲಂ ಮಾವಲಿ ಮೂವಡಿ, 3 ಅಡಿ ಜಾಗ ಸಾಕು, ನೆಲ ಸಾಕು, ಅಷ್ಟೇ ತಾನೇ. ನೋಡ ಇಷ್ಟು ಪುಟ್ಟು ಪಾದ ಇದೆ, 3 ಅಡಿ ಎಷ್ಟು ಮಹಾ ಬೇಕು? ಆಯ್ತು ಧಾರಾಳವಾಗಿ ಕೊಡೋಣ ಅಂತ ಹೇಳ್ದ. ಆಯ್ತಪ್ಪ, ಮೊದಲನೇ ಅಡಿ ತಗೋಪ್ಪ, ಎಲ್ಲಿಗೆ ಬೇಕು ತಗೋ, ಈ ಭೂಮಿಯೆಲ್ಲ ನಂದು, ಮೊದಲನೇ ಪಾದವನ್ನ ನಿನಗೆ ಈ ಭೂಮಿಗೆ ತಗೋ ಅಂತ ಅಂದ. ಭೂಮಿ ಮೇಲೆ ಇಡು ಅಂತ ಅಂದ, ಅಲ್ಲಿ ತೋರಿಸ್ದ ನೆಲವನ್ನ. ಭಗವಂತ ವಾಮನ ಒಂದು ಕಾಲನ ಹೆಜ್ಜೆಯನ್ನ ಇಡ್ತಾನೆ, ಅದು ಹೆಂಗೆ ದೊಡ್ಡದಾಗಿ ಬೆಳ್ಕೊಂಡು ಹೋಗುತ್ತೆ ಅಂತಂದ್ರೆ ಇಡೀ ಭೂಮಂಡಲವನ್ನೇ ಅವತರಿಸ್ಕೊಳುತ್ತೆ. ಇಡೀ ಭೂಮಂಡಲ ಅವನ ಪಾದಗಳ ಸ್ಪರ್ಶದಲ್ಲಿ ಇರುತ್ತೆ. ಇಲ್ಲಿ ವಿಶೇಷವಾದದ್ದು, ಇಡೀ ಭೂಮಂಡಲದಲ್ಲಿರುವಂತಹ ಚರಾಚರ ವಸ್ತುಗಳು ಕೂಡ, ಒಂದು ಚಿಕ್ಕ ಚಿಕ್ಕ ಹುಲ್ಲು, ಪ್ರತಿಯೊಬ್ಬರಿಗೂ ಕೂಡ ಅವನ ಪಾದ ಸ್ಪರ್ಶ ಇಲ್ಲಿ ಸಿಗತ್ತೆ. ಭೂಲೋಕದಲ್ಲಿರೋರೆಲ್ಲರಿಗೂ ಸಿಗತ್ತೆ. ಅದು ಇಲ್ಲಿ ವಿಶೇಷವಾದ್ದು. ಇಲ್ಲಿ ಯಾರು ಭೂಮಂಡಲದಲ್ಲಿರೋರು ಹೋಗ್ಬಿಟ್ಟು ಭಗವಂತ ನಿನ್ನ ಪಾದ ಬೇಕು ಕೊಡಪ್ಪ ಅಂತ ಅವಾಗ ಕೇಳಿರ್ಲಿಲ್ಲ. ಅವನು ಬಂದ ಎಲ್ಲರಿಗೂ ಸಿಗುವ ಹಾಗೆ ಮಾಡ್ದ. ಯಾರೋ ಒಬ್ಬರಿಗೋಸ್ಕರ ಬೇಡ, ಎಲ್ರಿಗೂ ಸಿಗಲಿ. ಇಲ್ಲಿ ಮೇಲು ಕೀಳು ಎನ್ನುವ ಯಾವುದೇ ಭೇದವಿಲ್ಲದೆ ಸಮಸ್ತ ಭೂಮಂಡಲಕ್ಕೆ ಅವನ ಪಾದ ಸ್ಪರ್ಶ ಸಿಗತ್ತೆ. ನಂತರ ಗೊತ್ತಾಯ್ತು ಬಲಿಗೆ, ಇಲ್ಲಿ ವಿಶೇಷವಾಗಿ ಬಂದಿದ್ದಾನೆ ಭಗವಂತ. ಒಂದೇ ಅಡಿನಲ್ಲಿ ಅಳೆದಾಯ್ತು ಭೂಮಂಡಲವನ್ನ. ಎರಡನೆಯ ಇದಕ್ಕೆ ಹೇಳಿದ, ಹೇಗಿದ್ರು ಸತ್ಯಲೋಕ ಇದಗಳೆಲ್ಲ ಒಂದೇ ಆಗಿತ್ತು, ಇಂದ್ರಾಧಿಪತಿಗಳೆಲ್ಲ ಒಂದೇ ಆಗಿತ್ತು. ಆಯ್ತಪ್ಪ, ಸ್ವರ್ಗ ಲೋಕಕ್ಕೆ ನಿನ್ನದೊಂದು ಅಡಿ ಇರಲಿ. ಆ ಲೋಕಕ್ಕೆ ಒಂದು ಪಾದವನ್ನ ಬೆಳೆಸಿದಾಗ ಹೇಗಿತ್ತಂತೆ ಅಂದ್ರೆ, ಮೊದಲು ಭೂಲೋಕ, ಸುಲೋಕ, ಮಹತ್ ಲೋಕ, ಎಲ್ಲ ಲೋಕವನ್ನು ಒಂದೇ ಅಡಿ ಹಾಗೇ ಬೆಳೀತಾ ಇದ್ದಾನೆ ಭಗವಂತ. ಯಾವ ರೀತಿ ವಿಶ್ವರೂಪದಲ್ಲಿ ಇದ್ದಾನೆ ಅವನು ಅಂತ ಅಂದ್ರೆ, ಅವನ ಕಂಠದಲ್ಲಿ ಧರಿಸಿರುವಂತಹ ಹಾರಗಳೆಲ್ಲ ಗೆಜ್ಜೆಗಳ ಚಿಕ್ಕ ಚಿಕ್ಕದಾಗ್ತಾ ಇದ್ದಂತೆ, ಅವನು ದೊಡ್ಡದಾಗಿ ಬೆಳೀತಿದ್ಯಂತೆ. ಶಂಕು ಚಕ್ರಗಳೆಲ್ಲ ದೊಡ್ಡದಾಗ್ತಾ ಇದ್ದಾಗ ಎಷ್ಟು ದೊಡ್ಡದಾಗಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಆ ರೀತಿಯಾಗಿ ದೊಡ್ಡದಾಗಿ ಭಗವಂತ ಬೆಳೀತಾ ಇದ್ದಾನೆ. ಸೌರಮಂಡಲಕ್ಕೆ, ನಕ್ಷತ್ರ ಲೋಕಕ್ಕೆ ಹೋದಾಗ ಅಷ್ಟೊಂದು ನಕ್ಷತ್ರ ಪುಂಜಗಳೆಲ್ಲ ಅವನ ಪಾದಕ್ಕೆ ಗೆಜ್ಜೆಗಳ ಹಾಗೆ ಕಾಣ್ತಿತ್ತಂತೆ. ಆ ರೀತಿಯಾಗಿ ದೊಡ್ಡದಾಗಿ ಬೆಳೀತಾನೆ. ನಂತರ ಬ್ರಹ್ಮಲೋಕ, ಸತ್ಯಲೋಕಕ್ಕೆ ಹೋದಾಗ ಬ್ರಹ್ಮ ನನ್ನ ತಂದೆಯ ಪಾದ ಇಲ್ಲಿವರೆಗೂ ಬಂದಿದೆ ಅಂತ ಹೇಳಿ ತನ್ನ ಅವನ ಪಾದವನ್ನು ತೊಳಿತಾರಂತೆ ಬ್ರಹ್ಮ. ಅಲ್ಲಿಗೆ ಭೂಲೋಕದಲ್ಲಿರೋ ಚರಾಚರ ವಸ್ತುಗಳಿಗೂ ಅದೇ ಪಾದ ಸ್ಪರ್ಶ, ಬ್ರಹ್ಮಲೋಕಕ್ಕೂ ಅದೇ ಪಾದ ಸ್ಪರ್ಶ. ಎಲ್ಲೂ ಮೇಲು ಕೀಳು ಅನ್ನೋದನ್ನ ಭಗವಂತ ನೋಡ್ಲಿಲ್ಲ. 2 ಆಗೋಯ್ತು ನೋಡ್ದ ಬಲಿ. 3ನೇ ಹೆಜ್ಜೆ ಕೇಳಿದೆ, ಎಲ್ಲಪ್ಪ 3ನೇ ಹೆಜ್ಜೆ ನೀಡಿ. ಬಾಕಿ ಇದ್ದಿದ್ದೊಂದೇ ಅವನ ತಲೆ, ಅವನೊಬ್ಬನೇ ಬಾಕಿ ಇದ್ದಿದ್ದು. ಶರೀರ ಒಂದೇ ಅವನದು ಗೊತ್ತಾಯ್ತು. ನೆನ್ನೆಲ್ಲ ನಾವು ಹೇಳಿದ್ವಿ, ಇಲ್ಲಿ ಒಳಗಿರೋ ಆತ್ಮ ಅವನದೇ, ನಾವು ಯಾವುದೂ ಅಲ್ಲ ಅಂತ. ಅವಾಗ ಬಲಿ ಗೊತ್ತಾಯ್ತು. ನನ್ನ ಶಿರಸ್ಸನ್ನೇ ತೋರಿಸ್ತಾನೆ. ಅವಾಗ ಅವನನ್ನ ಪಾತಾಳ ಲೋಕಕ್ಕೆ ಭಗವಂತ ಕಳಿಸ್ತಾನೆ. ಅವನನ್ನ ಸಂಹಾರ ಮಾಡಲು, ಅವನಲ್ಲಿ ದುಷ್ಟತನ ಇಲ್ಲದೆ ಇದ್ದಿದ್ರಿಂದ ಅವನನ್ನ ಪಾತಾಳ ಲೋಕ ಕಳಿಸ್ತಾನೆ. ಹಾಗಾಗಿ ಹೇಳೋದು, ನಾವು ದೀಪಾವಳಿ ದಿನ ಮೊದಲನೇ ದಿನ ನರಕ ಚತುರ್ದಶಿ, ಮತ್ತೆ ಅಮಾವಾಸ್ಯೆ ಬಲಿಪಾಡ್ಯಮಿ ನಾವು ಮಾಡ್ತೀವಿ. ಎರಡೂ ಒಂದೇ ಅಲ್ಲ. ನರಕ ಚತುರ್ದಶಿ ನರಕಾಸುರನ ವಧೆ ಅದು ಬೇರೆ. ಬಲಿಪಾಡ್ಯಮಿ ಬಲೀಂದ್ರ ಕೇಳ್ಕೊತಾನಂತೆ, ಒಂದಿನ ನಾನು ಈ ಭೂಮಿಯನ್ನು ನೋಡಬೇಕು. ಹಾಗಾಗಿ ಒಂದು ದಿನ ಅವನಿಗೆ ಹೇಳ್ತಾನೆ, ಅವತ್ತಿನ ದಿನ ಬಲೀಂದ್ರ ಪೂಜೆ ದಿನ ಬಲಿ ಬಂದು ತಾನು ಆಳಿದ್ದು ಭೂಮಿ ಹೇಗಿದೆ ಅಂತ ನೋಡೋದಕ್ಕೆ ಬರ್ತಾನಂತೆ. ಹಾಗಾಗಿ ಅವತ್ತು ಹಬ್ಬವನ್ನು ಆಚರಿಸ್ತಾರೆ. ರಾಜ ಬರ್ತಾ ಇದ್ದಾನೆ, ಬಲೀಂದ್ರ ಬರ್ತಾ ಇದ್ದಾನೆ ಅಂತ ಹೇಳಿ ಅವತ್ತು ಹಬ್ಬವನ್ನು ಆಚರಿಸಬೇಕು ಅಂತ ಹೇಳಿದ್ದು ಬಲಿಪಾಡ್ಯಮಿ ದಿನ. 2 ಬೇರೆ ವೃತ್ತಾಂತಗಳು. ದೀಪಾವಳಿನ 3 ದಿನ ಅನ್ಕೋತೀವಿ ನಾವು, 2 ಬೇರೆ ಬೇರೆ ವೃತ್ತಾಂತಗಳಲ್ಲಿ ಆಗಿರುವಂಥದ್ದು. ಬಲಿಯ ತಲೆ ಮೇಲೆ ಇಡ್ತಾನೆ. ಸೊ ಹಾಗಾಗಿ ಮತ್ತೆ ಅವನಿಗೆ ಇಂದ್ರನಿಗೆ ಕೊಡಬೇಕಾದ ರಾಜ್ಯ ಪ್ರಾಪ್ತಿಯಾಗುತ್ತೆ, ಇಂದ್ರನಿಗೆ ಕೊಡ್ತಾನೆ. ಅಲ್ಲಿ ಉಲಹಮಣಂದ ಎಡಿಪೊತ್ತಿನಲ್ಲಿ ಗೋದೆ ಅದನ್ನೇ ಹೇಳ್ತಾಳೆ, ನೀನು ಇಷ್ಟೆಲ್ಲ ಅವತಾರ ತಾಳಿದೀಯಾ, ಅದು ಹೆಚ್ಚು ಕಮ್ಮಿ ಕಡೆಯ ಪಾಶುರ ಒಂದು 24-25ನೇ ಪಾಶುರ ಬರುತ್ತೆ. ಅದ್ರಲ್ಲಿ ಹೇಳ್ತಾಳೆ, ಎಲ್ಲರೂ ನಿನ್ನಿಂದ ಇಷ್ಟೊಂದೆಲ್ಲ ಅನುಕೂಲ ಪಡುತ್ತಲ್ಲ, ಯಾರು ಒಬ್ಬರು ನಿನಗೆ ಮಂಗಳ ಶಾಸನವನ್ನ ಮಾಡಿದ್ರ? ಯಾರು ಮಾಡಿಲ್ಲಲ್ಲ, ನಾನು ನಿನಗೆ ಮಾಡ್ತೀನಿ ಅಂತ ಹೇಳಿ ಅವನ ಎಲ್ಲ ಅವತಾರಿಗಳಿಗೂ ಮಂಗಳಾಶಾಸನವನ್ನ ಮಾಡ್ತಾಳೆ. ಮಂಗಳಾಶಾಸನ ಅಂತ ಜೈಕಾರವನ್ನು ಹೇಳೋದು, ಮಂಗಳವನ್ನು ಹೇಳೋದು, ಅದಕ್ಕೆ ಅರ್ಥ. ಅದನ್ನ ಹೇಳ್ಬೇಕಾದ್ರೆ ಮೊದಲನೆಯ ಸಾಲೆ ಇದು. ಅಂದ್ರೆ ಉಲಹಮಳಂದ ಎಡಿಪೋತಿ, ಇಂದ್ರನಿಗೋಸ್ಕರ ನೀನು ಆ ದಿನ ಅಂದ್ರೆ ಅವತ್ತು ಇಡೀ ಪ್ರಪಂಚವನ್ನ ನೀನು ಅಳೆದಿಲ್ಲ ಆ ಪಾದಗಳಿಂದ. ಆ ಪಾದಗಳಿಗೆ ಮಂಗಳವಾಗಲಿ, ಮಂಗಳವನ್ನ
ರಾಜ್ಯವನ್ನು ತಗೊಂಡ, ಸಂತೋಷಪಟ್ಟ. ಈ ರೀತಿಯಾದ ಇನ್ನೊಬ್ಬರಿಗೋಸ್ಕರ ಬಂದು ಅವತಾರವನ್ನ ತಾಳಿದ್ದ ಭಗವಂತ. ಅವನ ವಿಶ್ವರೂಪ ಹೇಗಿತ್ತು ಅಂತಂದ್ರೆ ಭಗವದ್ಗೀತೆಯಲ್ಲಿ ಬರುತ್ತೆ, ಕಿರೀಟಿನಂ ಗದಿನಂ ಚಕ್ರಿಣಂ ಚ ತೇಜೋ ರಾಶಿಂ ಸರ್ವತೋ ಅನಂತ ರೂಪಂ ನ ಅಂತಂ ನ ಮಧ್ಯಂ ನ ಪುನಸ್ತವಾದಿಂ ನಮಾಮಿ ವಿಶ್ವೇಶ್ವರ ವಿಶ್ವರೂಪ ಅಂತ. ಯಾವುದು ಅಂತ್ಯ, ಯಾವುದು ಪ್ರಾರಂಭ, ಯಾವುದು ಮಧ್ಯ ಅನ್ನೋದೇ ಯಾರಿಗೂ ಗೊತ್ತಾಗಲಿಲ್ಲ. ಆ ರೀತಿಯಾಗಿ ಎತ್ತರಕ್ಕೆ ಹೇಳಿದ್ದನ್ನೇ ಹೇಳ್ತಾ ಇರೋದು. ಓಂಗಿ ಉಲಹಳಂದ ಉತ್ತಮನ್, ದಾನವನ್ನ ತೆಗೆದುಕೊಂಡದ್ದೇ ಕ್ಷಣದಿಂದ ಎತ್ತರವಾಗಿ ಭಗವಂತ ಬೆಳೆದು ವಾಮನನಿಂದ ತ್ರಿವಿಕ್ರಮನಾಗಿ ವಿಭವ ರೂಪವನ್ನ ಒಂದೇ ಅವತಾರದಲ್ಲಿ ನಮಗೆ ತಲುಪಿಸಿಕೊಂಡ ಭಗವಂತ. ಆ ರೀತಿಯಾದ ಉತ್ತಮವಾದ ತ್ರಿವಿಕ್ರಮ ರೂಪವನ್ನ ಉತ್ತಮನ್ ಅಂತ ಹೇಳಿ ಗೋದೇವಿ ಹೇಳ್ತಾ ಇದ್ದಾಳೆ. ಈ ರೀತಿಯಾದ ಉತ್ತಮನ ಬೇರ್ಪಾಡಿ ಉತ್ತಮವಾದ ಅವತಾರವನ್ನ ನಾವು ಸ್ಮರಿಸಿದರೆ, ಅವನನ್ನ ಕುರಿತು ನಾವು ವ್ರತವನ್ನ ಮಾಡಿದರೆ ಏನಾಗತ್ತೆ? ನಾಂಗಳ್ ನಮ್ಮ ಪಾವೈಕ ಜಾತಿ ನೀರಾಡಿನಾನ್ ತೇಂಗಿನ್ನಿ ನಾಡೆல்லாம் ತಿಂಗಳ್ ಮುಮ್ಮಾರಿ ಬೈದೆ. ಇದು ತುಂಬಾ ವಿಶೇಷವಾದಂತಹ ಅರ್ಥವನ್ನ ಇಲ್ಲಿ ಗೋದೆ ತಗೊಂಡಿದ್ದಾರೆ. ಯಾವುದೇ ರೀತಿಯ ಅತಿವೃಷ್ಟಿ, ಅನಾವೃಷ್ಟಿ, ದುರ್ಭಿಕ್ಷ ಇಲ್ಲದೆ ಮಳೆ ಬರುತ್ತೆ, ಸುನಾಮಿ ಸಿಕ್ಕಾಪಟ್ಟೆ ಬರುತ್ತೆ, ಬೆಳೆದಿರೋ ಬೆಳೆಗಳೆಲ್ಲ ಹೋಗ್ಬಿಡುತ್ತೆ. ಅತಿವೃಷ್ಟಿನೂ ಇಲ್ಲದೆ, ಅನಾವೃಷ್ಟಿ ಬಂದಿದ್ದು ಮಳೆ ಸಾಕಾಗ್ತಾನೆ ಇಲ್ಲ, ಆ ರೀತಿನ ಅನಾವೃಷ್ಟಿ ಇಲ್ಲದೆ, ಎಲ್ಲೂ ದುರ್ಭಿಕ್ಷಗಳಿಲ್ಲದೆ 3 ಬಾರಿ ಮಳೆ ಬರುತ್ತೆ. ಏನಕ್ಕೆ 3 ಬಾರಿ ಮಳೆ ಬರಬೇಕು ಅಂದ್ರೆ, ತಿಂಗಳಿಗೆ 10 ದಿನದ ಅಂತರದಲ್ಲಿ 3 ಬಾರಿ ಮಳೆ ಬರಬೇಕು ಅನ್ನೋದು ಪ್ರಕೃತಿಯ ಒಂದು ನಿಯಮ. ಏನಕ್ಕೆ? ಮೊದಲನೆಯ ಬಾರಿ ಮಳೆ ಬಂದಾಗ ಭೂಮಿಯ ಮೇಲೆ ನೀರು ನಿಲ್ಲುತ್ತೆ, ಭೂಮಿಯ ಮೇಲ್ಪದರ ತಣ್ಣಗಾಗುತ್ತೆ. ಆ ಬಿಸಿಲಿನ ತಾಪ ಜಲ ತಣಿದು ಭೂಮಿ ತಾಯಿ ಮೇಲುಗಡೆಯಲ್ಲಿ ಮೇಲ್ಪದರ ತಣ್ಣಗಾಗುತ್ತೆ. ಆ 10 ದಿನದಲ್ಲಿ ತಣ್ಣಗಾಗಿ ನಂತರದ 10 ದಿನಕ್ಕೆ ಇನ್ನೊಂದು ಬಾರಿ ಮಳೆ ಬಂದಾಗ, 2ನೆಯ ಬಾರಿ ಮಳೆ ಬಂದಾಗ ಭೂಮಿಯ ಒಳಗಡೆ ನೀರು ಹೋಗುತ್ತೆ. ಏನಕ್ಕೆ? ಮೇಲ್ಗಡೆ ನೀರು ತಣ್ಣಗಾಗಿರುತ್ತೆ, ಭೂಮಿ ತಣ್ಣಗಾಗಿರುತ್ತೆ, ನೀರು ಕೊಡುವಂತಹ ಒಂದು ಲಕ್ಷಣ ಭೂಮಿಗೆ ಬಂದಿರುತ್ತೆ. 2ನೇ ಬಾರಿ ಬರೋ ಮಳೆಯಿಂದ ಭೂಮಿಯ ಒಳಗಡೆ ನೀರು ಹೋಗುತ್ತೆ. ಇದರಿಂದ ಸಸ್ಯಗಳಿಗೆ ಬೆಳೆಯೋದಕ್ಕೆ ನೀರು ಹೇಗೆ ಸಿಗಬೇಕು ಅದು ಸಿಗತ್ತೆ. ಹಾಗಾದ್ರೆ 2 ಸರಿ ಸಾಕಲ್ಲ? ಇಲ್ಲಲ್ಲ, 3ನೇ ಬಾರಿ ಮಳೆ ಬಂದಾಗ ಮೇಲ್ಪದರ ತಣ್ಣಗಾಗಿರುತ್ತೆ, ಒಳಪದರಕ್ಕೆ ಹೋಗುತ್ತೆ. ಒಳಪದರಗಳಲ್ಲಿ ನೀರಿರೋದ್ರಿಂದ ಮತ್ತೆ ಭೂಮಿ ಹೀರೋದ್ರಿಂದ ಏನಾಗುತ್ತೆ? ಆ ನೀರು ಅಂತರ್ಜಲವಾಗಿ ಪರಿಣಾಮ ಮಾಡುತ್ತೆ. ನಮಗೆ ಇವತ್ತು ನೀರು ಬಂದು ಇವತ್ತು ಭೂಮಿ ತಣ್ಣಗಾಯ್ತು, ಗಿಡ ಬೆಳೆದ್ಬಿಟ್ಟು ಸಾಕಾಗೋದಿಲ್ಲ. ಭೂಮಿಯಲ್ಲಿ ಅಂತರ್ಜಲ ಬೇಕು, ಸದಾಕಾಲ ಸಮೃದ್ಧಿಯಾಗಿರ್ಬೇಕು ಅಂದ್ರೆ ಅಂತರ್ಜಲ ಇರಬೇಕು. 3ನೇ ಬಾರಿ ನೀರು ಬಿದ್ದಾಗ ಆ ನೀರು ಅಂತರ್ಜಲವಾಗಿ ಹೋಗುತ್ತೆ. ಇಲ್ಲಾಂದ್ರೆ ಒಂದು ಸರಿ ಬಿಟ್ಟು ಸುಮ್ಮನಾಗಿ ಮತ್ತೆ ಇನ್ನೊಂದು ತಿಂಗಳು ಯಾವಾಗ ಬಂದಾಗ ಮತ್ತೆ ಅಲ್ಲೇ ಆವಿ ಆಗ್ತಿರುತ್ತೆ, ಭೂಮಿ ಮಾತ್ರ ತಣ್ಣಗಾಗ್ತಿರುತ್ತೆ. ಹಾಗಾಗಿ 3 ಬಾರಿ ನೀರು ಬಂದ್ರೆ ಮಳೆಯಿಂದ ಅದು ಸಮೃದ್ಧಿ, ಭೂಮಿ ಸಮೃದ್ಧಿ ಹೊಂದು ನೆಕ್ಸ್ಟ್ ಅದಕ್ಕೆ ಬೇಕಾದಂತಹ ಸಸ್ಯ ರಾಶಿಗಳೆಲ್ಲ ಸಮೃದ್ಧಿ ಆಗುತ್ತೆ, ಪ್ರಕೃತಿ ಸಮೃದ್ಧಿ ಆಗುತ್ತೆ ಅಂತ ಹೇಳಿ ತೆಂಗಿನ ನಾಡೆಲ್ಲ ತಿಂಗಳು ಮುಮ್ಮಾರಿದೆ. ಇದನ್ನ ಬರೀ ನೀರಿಗೋಸ್ಕರ ಮಾತ್ರ ಹೇಳಿದ್ದ ಅಂತ ಅಂದ್ರೆ, ಒಳ ಅರ್ಥದಲ್ಲಿ ನಾವು ಏನು ಹೇಳಬೇಕು, ಹೇಗೆ ಏನು 3 ಬಾರಿ ಬೇಕು ಅಂತಂದ್ರೆ, ಅವನ ನಾಮವನ್ನ ಹೇಗೆ ನಾವು ಜಪಿಸಬೇಕು. ಮೊದಲನೇ ಬಾರಿ ನೀರು ಬೀಳುತ್ತೆ, ಭೂಮಿ ಮೇಲೆ ಬರುತ್ತೆ ಅಂದ್ರೆ ಮೊದಲನೇ ಬಾರಿ ಅವನ ನಾಮಸ್ಮರಣೆಯನ್ನ ಮಾಡಿದಾಗ ನಮಗೆ ಅವನ ನಾಮಸ್ಮರಣೆಯ ಪರಿಚಯವಾಗುತ್ತೆ. ಈ ರೀತಿಯಾಗಿ ಅವನ ಸ್ಮರಣೆ ಮಾಡಬೇಕು, ಈ ರೀತಿಯಾಗಿ ಅವನನ್ನು ಅರ್ಚಿಸಬೇಕು ಅನ್ನೋದು ನಮಗೆ ನಮ್ಮ ಜ್ಞಾನಕ್ಕೆ ಬರುತ್ತೆ, ನಮಗೆ ಅವನ ನಾಮಸ್ಮರಣೆ ಪರಿಚಯವಾಗುತ್ತೆ. ಹಾಗೆ ಸತತವಾಗಿ 2ನೇ ಬಾರಿ ಹೋದಾಗ ಅದು ಬಂದು ನಮ್ಮ ಮನಸ್ಸಿಗೆ ನಾಟುತ್ತೆ. 3ನೇ ಬಾರಿ ಹೋದಾಗ ಸದಾ ಕಾಲ ಅವನ ಚಿಂತನೆಯಲ್ಲಿ ನಿಲ್ಲೋ ಹಾಗೆ ಆಗುತ್ತೆ. ಶ್ರವಣ, ಮನನ, ನಿಧಿಧ್ಯಾಸನ ಅಂತ ಹೇಳ್ತಾರೆ. ಅಂದ್ರೆ ಮೊದಲನೇ ಬಾರಿಯ ಮಳೆ ಯಾವುದು? ಇವೆಲ್ಲ ನಾವನ್ನ ಕೇಳ್ತಿರೋದು. ಕಿವಿಗೆ ಅವನ ನಾಮಸ್ಮರಣೆ ಬಿದ್ದಾಗ ಅದು ಮೊದಲನೇ ಬಾರಿ ಬಿದ್ದಂಗೆ ಕಿವಿಗೆ ಮಾತ್ರ ಬಂದಿರೋದು. ಅದು ನಂತರ ಒಳಗೆ ಹೋಗಿ ಮನಸ್ಸಿನಲ್ಲಿ ನಿಲ್ಲತ್ತೆ.
ಪುನರಾವೃತ್ತಿಯಾಗಿ ನಾವು ಹೇಳ್ತಾ ಇರ್ತೀವಿ. ನೀವು ಎಷ್ಟು ಸರಿ ಒಂದೆರಡು ದಿನ ನೀವು ಪುನರಾವೃತ್ತಿಯಾಗಿ ಹೇಳಿದ್ರೆ ಮೂರನೇ ದಿನ ತನಕನೇ ಹೇಳಿದ್ರೆ ನಮಗೆ ಗೊತ್ತೇ ಇರೋದು. ಹಾಗಾಗಿ ನೆನ್ನೆ ಹೇಳಿದೆ ಅದನ್ನು, ಶ್ರೀಮನ್ ನಾರಾಯಣ ಚರಣವು ಶರಣಂ ಪ್ರಪದ್ಯೆ ಶ್ರೀಮತೇ ನಾರಾಯಣಾಯ ನಮಃ. ಸಾಧ್ಯವಾದ ಕಾಲದಲ್ಲೆಲ್ಲ ನಾನು 30 ಭಾಷೆಗಳು ಹೇಳಬೇಕಾದ್ರೆ ಇದನ್ನು ನಾನು ಹೇಳ್ತಾನೇ ಇರ್ತೀನಿ. ಯಾಕೆಂದರೆ ಇದು ಸದಾ ಕಾಲ ನಮ್ಮ ಮನಸ್ಸಿನಲ್ಲಿ ಹೇಳ್ತಾನೇ ಇರುತ್ತೆ. ನಮ್ಮ ಮನಸ್ಸಿನಲ್ಲಿ ಪುನರಾವೃತ್ತಿ ಆಗಲೇಬೇಕಾದಂತಹ ಮಂತ್ರ ಅದು. 2ನೇ ಸಾರಿ ಮನಸ್ಸಿಗೆ ಹೋಗುತ್ತೆ, ಪುನರಾವೃತ್ತಿ ಆಗುತ್ತೆ. 3ನೇ ಬಾರಿ ಯಾವಾಗ ಅದು ನಮ್ಮ ತಪಸ್ಸಿನ ರೀತಿ ನಮಗೆ ಬರುತ್ತೆ. ತಪಸ್ಸು ಅಂದ್ರೆ ಏನು? ಯಾರು ಇಲ್ಲದಿರೋ ಜಾಗದಲ್ಲಿ ಯಾವ್ದಾರ ಒಂದು ಕಾಡಿಗೆ ಹೋಗಿ ಬಂಡೆಕಲ್ಲ ಮೇಲೆ ಕೂತು ಕಣ್ಣು ಮುಚ್ಚಿ ಧ್ಯಾನ ಮಾಡಿದ್ರೆ ತಪಸ್ಸು ಅದಲ್ಲ. ಸಂಸಾರದೊಳಗೆ ಇದ್ದುಕೊಂಡೇ ಮಾಡೋ ತಪಸ್ಸುಗಳು ಅಂದರೆ ಭಗವದ್ ಧ್ಯಾನ ಒಂದೇ. ಅವನ ಅನುಭವವನ್ನ ಪಡೆಯೋದು. ಖಂಡಿತ ನಮ್ಮ ಪ್ರಪಂಚದಲ್ಲಿ, ನಮ್ಮ ಸಂಸಾರದಲ್ಲಿ ನಾವು ಎಲ್ಲಿ ಕೆಲಸ ಮಾಡ್ತೀವಿ ಆ ಜಾಗದಲ್ಲೂ ಕೂಡ ಇದ್ದುಕೊಂಡು ಅವನ ಅನುಭವವನ್ನು ನಾವು ಪಡಿಬೋದು. ಯಾವಾಗ ನಾವು ಮಾಡೋದೆಲ್ಲ ಒಂದೇ, ಅವನಿಗೆ ಸಮರ್ಪಣೆ ಅಂತ ನಾವು ಯಾವಾಗ ಮಾಡ್ತೀವೋ ಆಗ ಖಂಡಿತ ಅವನ ಅನುಭವವನ್ನು ನಾವು ಪಡಿತೀವಿ. ಒಂದು ಮಗುಗೆ ನಾವು ಸ್ನಾನ ಮಾಡಿಸ್ತೀವಿ ಅಂತಂದ್ರೆ ಇವತ್ತು ದಿನ ನಾವು ಅವನಿಗೆ ಅಭಿಷೇಕವನ್ನು ನಾವು ಮಾಡ್ತಾ ಇದ್ದೀವಿ ಅನ್ನೋ ಒಂದು ಭಾವನೆಯನ್ನು ತಗೊಂಡ್ರೆ ಖಂಡಿತ ಅಲ್ಲೇ ನಮಗೆ ಗೊತ್ತಾಗತ್ತೆ ಯಾವ ರೀತಿ ಅನುಭವ ನಮಗೆ. ಅಯ್ಯೋ ಇದೊಂದು ಬಂತಪ್ಪ, ಸ್ಕೂಲು ವ್ಯಾನ್ ಬರುತ್ತೆ, ಅರ್ಜೆಂಟಾಗಿ ಮಾಡಿಸ್ಬೇಕು, ಏನೋ ನೀರು ಹುಯ್ಯಿ ಮಾಡೋದು ಕಳಿಸು, ಅಪ್ಪ ಮುಗೀತು, ನೆಮ್ಮದಿ ಆಯ್ತು ಕೆಲಸ ಅನ್ನೋದು ವ್ಯಾನ್ ಬಂತು ಮಗುಗೆ, ಇನ್ನು ಸಾಯಂಕಾಲ ಬರುತ್ತೆ. ಆ ರೀತಿಯಾದದ್ದಲ್ಲ. ಅವನ ಮಗುವನ್ನ ಕೊಟ್ಟಿರೋದು ಅವನ ಕಡೆಗೆ ಅದನ್ನ ತಿರ್ಗಿಸೋಕೇನೆ. ಯಾವಾಗ ಅವನ ಕಡೆಗೆ ಅವನು ತಿರುಗಿಸ್ಬೇಕು ಅಂತಂದ್ರೆ ಎಲ್ಲಿ ತಿರುಗಬೇಕು ಅನ್ನೋದು ಮೊದಲು ನಮಗೆ ಗೊತ್ತಿರಬೇಕು. ನಾವು ಗೊತ್ತಿದ್ದಷ್ಟೇ ಇನ್ನೊಬ್ಬನ ಆ ದಾರಿಯಲ್ಲಿ ಕಳಿಸ್ಕೊಡೋದಕ್ಕೆ ಸಾಧ್ಯ. ಆ ರೀತಿಯಾಗಿ ಆ ಮಗುವನ್ನು ಬೆಳೆಸಿ ಪ್ರಪಂಚಕ್ಕೆ ಯೋಗ್ಯವಾದ ಒಂದು ಮಗುವನ್ನಾಗಿ ಪ್ರಜೆಯನ್ನಾಗಿ ಮಾಡೋದನ್ನ ಅವನು ನಮಗೆ ಕೈಗೆ ಬಿಟ್ಟಿರ್ತಾನೆ. ಆ ಯೋಗ್ಯ ಅನ್ನೋದು ನಮಗೆ ಬಿಟ್ಟಿದ್ದು. ಓದಿಸ್ಬಿಟ್ಟು ಅಮೇರಿಕ ಕಳಿಸ್ತಪ್ಪ ನನ್ನ ಮಗನ, ಗ್ರೇಟ್, ಯೋಗ್ಯವಾಯಿತು ಇರ್ಬೋದಾ? ಅಲ್ಲ. ನಾವು ಹೇಗೆ ಅದನ್ನು ನಿರ್ಧಾರ ಮಾಡ್ತೀವಿ. ಓದೆ ಹೇಳದಂಗೆ ಅವನೆಡೆಗೆ ಯಾವಾಗ ನಾವು ಸಾಗುತ್ತೀವಿ, ಬೇರೆಯವ್ರನ್ನೂ ಕರ್ಕೊಂಡು ಹೋಗ್ತೀವಿ, ಅದು ಒಂದು ಉತ್ತಮವಾದ ಜನ್ಮ ಅಂತ ಹೇಳಿ ಓದೆ ಎಲ್ಲದರಲ್ಲೂ ಹೇಳ್ತಾ ಇದ್ದಾಳೆ. ಶರಣಾಗತಿನ ನಾವು ಅವನಿಗೆ ಮಾಡಬೇಕು. ಹಾಗೆ ಪ್ರತಿಯೊಂದು ಕೆಲಸದಲ್ಲೂ ಅವನನ್ನೇ ನೋಡಿದ್ರೆ ಅವನೇ ಕೊಟ್ಟಿರುವಂಥ ಕೆಲಸ. ನಾನು ಬಂದಿರೋದೇ ಅವನಿಗೋಸ್ಕರ, ಇನ್ನು ನನಗೆ ಅವನೇನೇನು ಕೊಟ್ಟಿದ್ದಾನೆ, ಪ್ರತಿಯೊಂದು ಕೆಲಸವೂ ಅವನಿಗೆ ಸೇರಿದ್ದು ಅಂತ ಮಾಡಿದರೆ ಅದರಲ್ಲಿ ಖಂಡಿತ ಅವನನ್ನು ನೋಡುವ, ಅವನನ್ನು ಅನುಭವಿಸುವ ಒಂದು ಫಲ ನಮಗೆ ಖಂಡಿತ ಸಿಗುತ್ತೆ. ಹೀಗೆ 3 ರೀತಿಯಾದ ಧ್ಯಾನ, ಶ್ರವಣ, ಮನನ, ಸಂಕೀರ್ತನ ಅಂತಲೂ ಹೇಳ್ತಾರೆ. ಶ್ರವಣ, ಮನನ, ನಿಧಿಧ್ಯಾಸನ, ಸಂಪೂರ್ಣವಾಗಿ ಅವನಲ್ಲಿ ನಮ್ಮ ಮನಸ್ಸು ಲೀನವಾಗುತ್ತೆ. ಹಾಗೆಯೇ ಈ 3 ರೀತಿಯಾದ ಒಂದು ಮಳೆ, 3 ರೀತಿಯಾದ ಒಂದು ಅವನ ಅನುಭವ, 3 ರೀತಿಯಾದ ಅವನ ಗುಣಗಾನ, ಅದನ್ನ ಮೂಲ ಮಂತ್ರದ ತಿರುಮಂತ್ರಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ. ಅದರಲ್ಲಿ 3 ಪದಗಳಿವೆ ತಿರುಮಂತ್ರದಲ್ಲಿ. ಓಂ ನಮೋ ನಾರಾಯಣಾಯ ಅಂತ ಹೇಳಿ. ಓಮನ ಪದದಲ್ಲಿ ಏನರ್ಥ ಬರುತ್ತೆ ಅಂದರೆ ಆತ್ಮ ಪ್ರಹಾರ. ಹೆಂಗೆ ಈ ಆತ್ಮ ವಸ್ತು ನನಗೆ ಸೇರಿದ್ದು, ನಾನು ಅದನ್ನ ಕಾಪಾಡ್ಕೋಬೇಕು, ಅದಿದ್ರನ್ನೇ ನಾನಿರಕ್ಕಾಗುತ್ತೆ. ನಾನೇ ಕಾಪಾಡ್ತೀನಿ, ಇನ್ಯಾರು ಕಾಪಾಡ್ತಾರೆ? ಆತ್ಮಕ್ಕೆ ಬೇಕಾದ್ದು ಕೊಡ್ಕೊಂಡು ನಾವು ಕಾಪಾಡ್ಬೇಕಪ್ಪ, ಇದರ ನಾನು ಈ ದೇಹನ ಬಿಟ್ಕೊಂಡು ಹೋಗುತ್ತಲ್ಲ, ನಾನೇ ತಾನು ಕಾಪಾಡಬೇಕು. ಆ ರೀತಿಯಾದ ಭಾವನೆಯನ್ನ ಈ ಓಮನ ಪದ ನಮ್ಮಿಂದ ಹುಟ್ಟಿಸುತ್ತೆ. ಈ ಆತ್ಮ ವಸ್ತು ಅವನು ಅದನ್ನ ನೋಡ್ಕೋತಾನೆ. ನನಗೆ ಜವಾಬ್ದಾರಿ ಕೊಟ್ಟಿದ್ದಾನೆ. ಈ ಮೊಬೈಲ್ ಯಾರ್ದಪ್ಪ? ನಿಂದು, ನಂದಲ್ಲ. ಇಲ್ಲಿ ಇಟ್ಟೋದ್ರಿ ಮಾಮಿ, ನಾನು ದೇವ್ರ ನಮಸ್ಕಾರ ಮಾಡ್ಕೊಂಡ್ ಬರ್ಬೇಕು, ಅಲ್ಲೆಲ್ಲಾರ್ರೆ ಯಾರು ತಗೊಂಡ್ಬಿಡ್ತಾರೆ, ಇದನ್ನ ಚೂರು ನೋಡ್ಕೊಂಡಿರಿ, ಇಟ್ಟೋದ್ರಿ, ನೋಡ್ಕೊಳ್ಳೋದಷ್ಟೇ ನನ್ನ ಕೆಲಸ. ಅದು ಬಿಟ್ಟು ಇದು ನಂದು ಅಂದ್ಕೊಂಡ್ರೆ ಅವ್ರು ಬಂದು ಅದನ್ನ ತಗೊಂಡು ಹೋಗ್ತಾರೆ. ಅದೇ ರೀತಿಯಾಗಿ ಆತ್ಮವಸ್ತು ಅವನು ಕಳಿಸಿದ್ದಾನೆ ಈ ಶರೀರವನ್ನ, ಈ ಆತ್ಮವನ್ನ ಅದರೊಳಗಡೆ ಇಟ್ಟು ಕಳಿಸಿದ್ದಾನೆ. ಇದು ಅವರ ವಸ್ತು, ನಮ್ದಲ್ಲ. ಇದನ್ನ ಅವನೇ ಕಾಪಾಡ್ತಾನೆ, ರೀತಿಗಳನ್ನ ತೋರಿಸ್ತಾನೆ. ಆ ರೀತಿಯಲ್ಲಿ ನಾವು ಅದನ್ನ ಕಾಪಾಡ್ಕೋಬೇಕು. ಇದನ್ನ ಅವನೇ ಕಾಪಾಡ್ತಾನೆ. ಅದನ್ನ ಸ್ವಪ್ರವೃತ್ತಿ, ಇಲ್ಲಪ್ಪ ನಾನೇ ಕಾಪಾಡಬೇಕು, ಅವನೇ ನನ್ನ ಕಣ್ಣು ಕಾಡ್ತಾನೆ. ಈ ದೇಹನ ಯಾರು ನೋಡ್ಕೊಳ್ತಾರೆ? ನಾ ತಾನು ಊಟ ಮಾಡಬೇಕು, ನಾ ತಾನು ನೋಡ್ಕೋಬೇಕು. ಈ ದೇಹ ಏನಾದ್ರೆ ಆತ್ಮ ಎಲ್ಲಿರುತ್ತೆ? ಸ್ವಪ್ರವೃತ್ತಿ ಅದಲ್ಲ, ಇಲ್ಲ. ಇದು ಧಾರಕ ಅವನೇ ನೋಡ್ಕೋತಾನೆ, ಅವನೇ ರಕ್ಷಕ. ಇದಕ್ಕೆ ನಾನಲ್ಲ ಅನ್ನಂತಹ ಒಂದು ಶರಣಾಗತಿ ಭಾವ ಅವನಲ್ಲಿ ಬರಬೇಕು. ಮೊದಲನೇದು
ಆತ್ಮವಸ್ತು ಅವನು ಅಂತ ಬರೋದು ಅನನ್ಯ ಶೇಷತ್ವ. ಅವನೇ ಯಜಮಾನ, ನಾನು ಯಜಮಾನನಲ್ಲ. ನಿನ್ನೆ ಕೂಡ ನಾನು ಹೇಳಿದ್ದೆ, ಯಾವಾಗ ಅವನು ಯಜಮಾನ ಆಗ್ತಾನೋ ನಾವು ದಾಸರಾಗ್ತೀವಿ. ಅವನಿಗೆ ಕೆಲಸದವ್ರು ನಾವು ದಾಸರಾಗಿ, ಯಾರೊಬ್ಬ ಯಜಮಾನ ಇದ್ದಾನೆ, ಅವನ ಕೆಲಸ ಒಬ್ಬ ಹಾಳು ಮಾಡ್ತಿದ್ದಾನೆ ಅಂತ ಇವ್ ನಾಡು ಅವನು ಯಜಮಾನ. ಅದೇ ರೀತಿಯಾಗಿ ಭಗವಂತ ಯಜಮಾನ. ಸಮಸ್ತ ಚರಾಚರವತಿಗಳಿಗೂ ಸಮಸ್ತ ಆತ್ಮಜೀವಿಗಳಿಗೂ ಅವನೇ ಯಜಮಾನ. ಆತ್ಮನ ಕಾಪಾಡೋನು ಅವನೇ, ಅವನೇ ಅದರ ರಕ್ಷಕ. ಅವನೇ ರಕ್ಷಕ ಅಂತ ನಮಗೆ ಯಾವಾಗ ಗೊತ್ತಾಗುತ್ತೋ ಅವಾಗ ನಾವು ಶರಣಾಗತಿಯನ್ನು ಅವನಲ್ಲಿ ನಾವು ಮಾಡ್ತೀವಿ. ನಂತರದ್ದು ಮೂರನೇದು ಹೇಗೆ, ಈ ನಾರಾಯಣ ಹೇಳಿದಾಗ ಈ ವಿಷಯ ಆಸಕ್ತಿಗಳಲ್ಲಿ ಇರುವಂಥ ಆಸೆಗಳೆಲ್ಲ ಹೋಗ್ಬಿಡುತ್ತೆ. ಅದು ಬೇಕು, ಇದು ಬೇಕು, ನನ್ನಲ್ಲಿರೋ ಅಹಂಕಾರ, ನನ್ನಲ್ಲಿರೋ ಮಮಕಾರಗಳಿಗೆ. ಮಕ್ಕಳು ನಂದು ಮಕ್ಕಳಾಗ್ತಾರೆ, ಅವ್ರನ್ನ ಬೆಳೆಸ್ತೀವಿ. ನಂತರ ಅವರು ಮದುವೆ ಆಗ್ತಾರೆ, ಅವ್ರ ಮಕ್ಕಳು ಅವರ ಪ್ರಪಂಚವನ್ನು ನೋಡ್ಕೊಳ್ಳೋದಕ್ಕೆ ಅವರೆಲ್ಲೋ ಬೇರೆ ಕಡೆ ಹೋಗ್ತಾರೆ. ಅವತ್ತು ನಿಜವಾಗ್ಲೂ ಕೊರಗ್ತೀವಿ, ತಪ್ಪಲ್ಲ. ಯಾಕಂದ್ರೆ ಮನುಷ್ಯನ ಸ್ವಭಾವನೇ ಅದು. ಇಷ್ಟೆಲ್ಲ ಬೆಳೆಸೇ ಮಾಡಿದೆ, ದೂರ ಹೊರಟೋದ್ರಲ್ಲ. ಕೆಲವರು ಆಗದೆ ತಳಿರಕ್ಕಾಗದೆ ಹೋಗ್ಬೋದು. ಇನ್ನು ಕೆಲವರು ಒಳ್ಳೆತನದಲ್ಲೇ ತುಂಬ ಚೆನ್ನಾಗಿ ಓದಿ, ತುಂಬ ವಿದ್ಯೆ ಪಡೆದು ಚೆನ್ನಾಗಿ ಸಂಪಾದನೆ ಮಾಡೋದಕ್ಕೆ ಬೇರೆ ಜಾಗಕ್ಕೆ ಹೋಗ್ಬೋದು. ಅದು ಒಳ್ಳೆತನನೇ. ನಾನು ಒಂದು ಕಡೆ ಸಂಗೀತಕ್ಕೆ ಹೋಗ್ತಾ ಇದ್ದೆ. ಅಲ್ಲಿ 3 ಜನ ಮಕ್ಕಳು, 3 ಜನನು ಫಾರಿನ್. ಅವ ತುಂಬ ಚೆನ್ನಾಗಿ ಹೇಳ್ಕೊಳ್ತಾ ಇದ್ದೆ. ನನ್ನ ಮಕ್ಕಳೆಲ್ಲ ಇದ್ರು. ಒಬ್ಬ US ಅಲ್ಲಿ ಡಾಕ್ಟ್ರು, ಇನ್ನೊಬ್ಳೇನೋ ಸೈಂಟಿಸ್ಟು, ಎಲ್ಲ ಉನ್ನತದಲ್ಲೇ ಇರೋದು. ರಾತ್ರಿ 9 ಗಂಟೆಗೆ ಒಬ್ಬ ಫೋನ್ ಮಾಡ್ತಾನೆ, ರಾತ್ರಿ 12 ಗಂಟೆಯಲ್ಲಿ ನನ್ನ ಮಗ ಫೋನ್ ಮಾಡ್ತಾನೆ. ಒಂದು ದಿನ ತಪ್ಪಿಸಲ್ಲ, 3 ಜನ ಫೋನ್ ಮಾಡಿ ನನ್ನನ್ನು ವಿಚಾರಿಸ್ಕೊಳ್ತಾರೆ. ಆದರೆ ಇಲ್ಲಿ ಇರೋದಿರೋ ಆ ರೀತಿ ಕೊರಗದಂತೂ ಇದ್ದೇ ಇರುತ್ತೆ. ಎಷ್ಟೇ ಒಳ್ಳೆ ಥರದಲ್ಲಿ ಹೋದ್ರು ಅಲ್ಲಿ ದೂರದಲ್ಲಿ ಯಾರು ಒಬ್ಬರಲ್ಲಿ ಇರ್ಬೋದಿತ್ತಲ್ವ ಅಂತ ಅನ್ಸುತ್ತೆ. ಆ ಮೊಮ್ಮಗಳ ವಿಚಾರ ಬಂದಾಗ ಅವರ ಮೊಮ್ಮಗಂತೂ ಮದುವೆ ಆಯಿತು, ಆನ್ಲೈನಲ್ಲಿ ಕಳಿಸಿದ್ರು, ಲಿಂಕಲ್ಲಿ ನೋಡ್ತಾ ಇದ್ರು. ನನ್ನ ಮೊಮ್ಮಗನ ಮದುವೆ ನೋಡು 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 ಅಂತ ನಾನು ಕರೆ ತೋರಿಸಿದ್ರು. ಎಲ್ಲಿ ಸಂತೋಷ ಇರುತ್ತೋ ಅಲ್ಲೇನೆ ನಾನು ಆ ಜಾಗದಲ್ಲಿ ಇರೋಕ್ಕಾಗಲಿಲ್ಲ. ಅವ್ರು ಇಲ್ಲಿದ್ದಿದ್ರೆ ವೈಭವಗಳನ್ನೆಲ್ಲ ನಾನು ನೋಡ್ಬೋದಿತ್ತಲ್ವ ಅಂತ ಅನ್ಸುತ್ತೆ. ಅಂದರೆ ಈ ರೀತಿಯಾದ ಎಲ್ಲ ವಿಷಯ ಆಸಕ್ತಿಗಳನ್ನ ಅವನು ಹೋಗಿಸ್ತಾನೆ. ನಾರಾಯಣ ಯಾಕೆ ಎಲ್ಲ ಬಿಟ್ಬಿಡ್ಬೇಕು ಅಂತ ಅಲ್ಲ. ಯಾವಾಗ ಅವನು ನಮಗೆ ಆ ಕೆಲಸವನ್ನ ಕೊಟ್ಟಿರ್ತಾನೋ ಅಲ್ಲಿ ತನಕ ನಾವು ನಮ್ಮದೇ ಮಾಡಲೇಬೇಕು. ಅವನು ಕೊಟ್ಟಿರೋ ಅವನ ಕೆಲಸ ನಮಗೆ ಕೊಟ್ಟಿದ್ದಾನೆ. ಇವತ್ತಿಲ್ಲಿ ಕೂತು ನನಗೆ ಹೇಳುವಂತ ಹೇಳಿದ್ದಾನೆ, ನಾನು ಹೇಳ್ತಾ ಇದ್ದೀನಿ. ನನ್ನಲ್ಲಿ ಯಾವುದೇ ವಿಶೇಷ ಶಕ್ತಿಗಳಾಗಲಿ ಯಾವುದೇ ಜ್ಞಾನವಾಗಲಿ ನನ್ನಲ್ಲಿ ಇಲ್ಲ. ಅವನಲ್ಲಿ ಕೂತು 4 ಜನಕ್ಕೆ ಹೇಳು ಅಂತ ಹೇಳ್ತಾ ಇದ್ದಾನೆ. ಹೇಗೆ ನನ್ನ ಬಾಯಲ್ಲಿ ಬರೆಸಿದಾನೋ ಅದನ್ನೇ ನಾನು ಕೇಳ್ತಾ ಇದ್ದೀನಿ. ಅವನು ಕೊಡುವಂತಹ ಅದೆಲ್ಲ ಆದೇಶಗಳು, ಅವನು ಕೊಡುವಂತಹ ಸ್ಮೃತಿಗಳಷ್ಟೇ. ಅದು ಪ್ರತಿಯೊಂದನ್ನು ಅವನೇ ಕೊಡೋದು, ಅವನೇ ರಕ್ಷಕ ಅಂತ ನಾವು ಅನನ್ಯ ಶೇಷತ್ವವನ್ನ, ಅನನ್ಯ ಶರಣಾಗತಿ ತತ್ವವನ್ನ ಅನನ್ಯ ಭೋಗತ್ವ ಅಂತ ಹೇಳ್ತಾರೆ. ಎಲ್ಲ ಅವನೇ ಕೊಟ್ಟಿರೋದು, ಅವನದೇ ಇದು ಅಂತ ಹೇಳಿ ಹೇಗೆ ಅದರಲ್ಲಿ ನಾವು ಆನಂದವನ್ನ ಅನುಭವಿಸ್ತೀವೋ ಅದನ್ನ ಅನನ್ಯ ಭೋಗತ್ವ ಅಂತ ಹೇಳ್ತಾರೆ. ಅದು 3 ಓಂ ನಮೋ ನಾರಾಯಣಾಯ ನಾವು ಸ್ಮರಣೆ ನಾವು ಮಾಡೋದ್ರಿಂದ, ಮೂಲ ಮಂತ್ರವನ್ನು ಹೇಳೋದ್ರಿಂದ ಅದು ನಮಗೆ ಪ್ರಾಪ್ತಿಯಾಗುತ್ತೆ. ಇದು 3 ಹಿಂಗಿನ್ನಿ ನಾಳೆಲ್ಲ ತಿಂಗಳು 3000 ಇದು 3 ಯಾವಾಗ ನಮಗೆ ಬರುತ್ತೋ ಆವಾಗ ಎಲ್ಲ ರೀತಿಯಾದ ಸುಖ ಭೋಗಗಳು ನಮಗೆ ಸಿಗುತ್ತೆ. ಯಾವುದೇ ರೀತಿ ಕಮ್ಮಿ ಇರೋದಿರಲ್ಲ. ಅದನ್ನೇ ಅವ್ರು ಹೇಳಿದ್ರು, ಕೊರೆಯೊಂದ್ರೂ ಇಲ್ಲ ಮಲೆಮೂರ್ತಿ ಕಣ್ಣ, ನೀನಿರ್ಬೇಕಾದ್ರೆ ನನಗೆ ಯಾವುದೇ ಕೊರೆಯೂ ಇಲ್ಲ ಅನ್ನೋ ರೀತಿಯ ಒಂದು ಭಾವ ಈ ತಿರುಮಂತ್ರದಲ್ಲಿ ನಮಗೆ ಬರುತ್ತೆ. ಯಾವಾಗ ಆ ರೀತಿಯಾದ ಭಾವನೆ ಬಂದು ನಾವು ಅವನ ಅನುಭವದಲ್ಲಿ ನಾವು ಇರ್ತೀವೋ ಎಲ್ಲ ಸದ್ಗುಣಗಳು ಮೇಲೆ ಮೇಲೆ ಪ್ರತಿಯೊಬ್ಬರಿಗೂ ಬರುತ್ತೆ. ಆ ಥರ ಸದ್ಗುಣಗಳು ಬಂದಾಗ 4 ಜನಗಳು ತುಂಬ ಒಳ್ಳೆಯವನಪ್ಪ, ಇವ್ರ ಜೊತೆ ಸ್ನೇಹವನ್ನು ನಾವು ಮಾಡಬೇಕು, ಇವರಿಂದ ನಮಗೂ ಅನುಕೂಲವಾಗತ್ತೆ ಅಂತ ಜನಗಳು ಬಂದು ನಮ್ಮ ಬಳಿ ಬರ್ತಾರೆ. ಹಾಗಾಗಿ 1ಕ್ಕೆ 4 ಜನ ಆಗ್ತಾರೆ. ಪ್ರತಿಯೊಬ್ಬರು ಹೇಗೆ ಗೋದೆ ಎಲ್ಲರನ್ನ ಕರೆದುಕೊಂಡು ಭಗವಂತನ ಹತ್ರ ಹೋದ್ರು, ಭಗವಂತನ ಎಬ್ಬಿಸ್ಕೊಂಡು ಹೋಗ್ಬೋದು. ಅವಳು ಸ್ವಾರ್ಥಿಯಾಗಿ ಅವಳಿಗೆ ಹೇಗಿದ್ರು ಗೊತ್ತಿತ್ತು, ನಾನು ಭಗವಂತನ ಮಾಡಿ ತೋರಿಸ್ಬಿಟ್ಟು ಹಿಂಗೆ ಮಾಡಿ ಅಂತ ಹೇಳ್ಬಿಟ್ಟು ಹೋಗಲಿಲ್ಲ. ಅವಳು ಯಾರ್ಯಾರಿದ್ರು ಒಬ್ಬೊಬ್ಬರನ್ನೇ ಎಬ್ಬಿಸ್ಕೊಂಡು ಹೋದ್ರು. ಅಲ್ಲಿ ಹೇಗೆ ಒಬ್ಬೊಬ್ಬನ ಗೋಪಿಕಾಸ್ತ್ರೀಯನ್ನ ಎಬ್ಬಿಸಿದಾಳೋ ಅನ್ನೋದಕ್ಕೆ ಆಶೀರ್ವಾದಗಳು ಅದೇ ನಮ್ಮ ಮನಸ್ಸು ಕೂಡ. ಯಾವ ರೀತಿ ನಮ್ಮ ಮನಸ್ಸಿರುತ್ತೆ ಅನ್ನೋದ್ರಲ್ಲಿ ಒಂದು ಗೋದೆ ಗೋಪಿಕಾಸ್ತ್ರೀ ಮಲಗಿರೋ ರೀತಿಯಲ್ಲಿ ಅವಳು ತೋರಿಸ್ಕೊಟ್ಟಿದ್ದಾಳೆ. ಪ್ರತಿಯೊಂದು ದಿನಾನು ಬರೀ 30 ದಿನಗಳಲ್ಲ, ಪ್ರತಿಯೊಂದು ದಿನದಲ್ಲೂ ಆ ಭಗವಂತನ ಹತ್ರ ಯಾವ ರೀತಿ ನಾವು ಹೋಗಬೇಕು ಅನ್ನೋದು ಈ 30 ಭಾಷೆಗಳಲ್ಲಿ
ಗೋದೆ ನಮಗೆ ತೋರಿಸ್ಕೊಟ್ಟಿದ್ದಾಳೆ. ಆ ರೀತಿಯಾದ ಅವನಲ್ಲಿ ಒಂದು ಭಾವನೆ ನಮಗೆ ಬಂದು தீங்கினி நாடெல்லாம் திங்கள் உம்மாறி பெய்து ಓಂಗುಂ ಪೆರುಂ ಶೆನ್ನಲ್ ಗೂಡು ಕೈರುಗಳ. ಹೆಂಗೆ ಭಗವಂತ ತ್ರಿವಿಕ್ರಮ ಅವತಾರದಲ್ಲಿ ದೊಡ್ಡದಾಗಿ ಬೆಳೆದನೋ ಅದೇ ರೀತಿಯಾಗಿ ಭತ್ತದ ಪೈರುಗಳು ಸಸ್ಯ ರಾಶಿಗಳು ತುಂಬಿ ಹರಿಯುತ್ತೆ. ಯಾವಾಗ ಸದ್ಗುಣವಂತರು ಒಳ್ಳೆಯವರು ಭೂಮಿ ಮೇಲೆ ಇರುತ್ತಾರೋ ಭೂಮಿ ಸಮೃದ್ಧಿಯ. ಹಿಂದಿನ ಕಾಲದಲ್ಲಿ ನಾವು ಎಲ್ಲ ಚಲಚಿತ್ರದಲ್ಲೂ ಎಲ್ಲರೂ ನೋಡಿ ರಾಕ್ಷಸರು ಜಾಸ್ತಿ ಆದಾಗ ಅತಿವೃಷ್ಟಿ ಅನಾವೃಷ್ಟಿಗಳು ಜಾಸ್ತಿ ಆಗುತ್ತೆ. ಯಾವಾಗ ಎಲ್ಲಿಗೆ ಋಷಿಮುನಿಗಳು ಮತ್ತೆ ಅವನನ್ನ ಆಶಿಸುವಂಥವ್ರು ಇದ್ದಾರೋ ಅಲ್ಲೆಲ್ಲ ಸಮೃದ್ಧಿಗಳಿರುತ್ತೆ. ಅದೇ ರೀತಿ ಅವನನ್ನ ಧ್ಯಾನ ಮಾಡುವಂಥವ್ರು ಅವನನ್ನ ಆಶ್ರಯ ಮಾಡಿದವರು ಇದ್ದಾಗ ಕೂಡ ಭೂಮಿ ಸಮೃದ್ಧಿ ಆಗುತ್ತೆ ಅನ್ನೋದನ್ನ ಈ ಭಾಷಣದಲ್ಲಿ ಕೊಟ್ಕೊಟ್ಟಿದ್ದಾರೆ. ನಾವೆಲ್ಲ ಅವನ ಚಿಂತನೆಗೋಸ್ಕರ ಹೋಗ್ತಾ ಇದೀವಲ್ಲ, ನಾವು ಈ ವ್ರತ ಮಾಡೋದ್ರಿಂದ ಎಲ್ಲ ಸಮೃದ್ಧಿಗಳಿರುತ್ತೆ, ಪ್ರಪಂಚ ಸುಭಿಕ್ಷವಾಗಿರುತ್ತೆ. ಆ ರೀತಿ ಬೆಳೆಯುವಂತಹ ಪೈರುಗಳ ನಡುವೆ ಇರುವಂತಹ ನೀರಿನಲ್ಲಿ ಕೂಡ ಮೀನುಗಳು ಓಡಾಡುತ್ತೆ. ಅಷ್ಟೊಂದು ರೀತಿಯಾದ ಜಲ ಸಮೃದ್ಧಿಯೂ ಕೂಡ ಬರುತ್ತೆ. ಪ್ರಕೃತಿ ಸಮೃದ್ಧಿ, ಜಲ ಸಮೃದ್ಧಿ ಎರಡನ್ನೂ ಇಲ್ಲಿ ತೋರಿಸೋದು. ಕೊಂಗೋಳ ಎಂಬುದಿಲ್ಲ ಬರುವಂಡ ಕಣ್ಪಡಪ್ಪ. ಈ ರೀತಿ ಪುಷ್ಪಗಳ ಅರಳುವಾಗ ಪ್ರಕೃತಿಯಲ್ಲಿ ಆ ಕೆನ್ನೆಗಿಲೆ ಮಧ್ಯದಲ್ಲಿ ತುಂಬಿ ಹೋಗುತ್ತೆ. ನೂರಾರು ಪುಷ್ಪಗಳಲ್ಲಿ ಅಲಕೊಂಡು ಅದು ಮಕರಂದವನ್ನು ತೊಗೊಳ್ಳೋದೇ ಬೇಕಿಲ್ಲ. ಅದಕ್ಕೆ ಒಂದೇ ಪುಷ್ಪದಲ್ಲಿ ಅದಕ್ಕೆ ಸಮೃದ್ಧಿಯಾಗಿ ಹೊಟ್ಟೆ ತುಂಬಿ ಹೇಗೆ ಸಮೃದ್ಧಿ ಆಗುತ್ತೆ ಅದಕ್ಕೆ ನಿದ್ದೆ ಬರುತ್ತೆ. ಆ ರೀತಿ ದುಂಬಿ ಬರುತ್ತೆ. ಈ ದುಂಬಿಯ ಉದಾಹರಣೆಯನ್ನ ಹೂವಿನ ಮಧ್ಯದಲ್ಲಿ ಏನಕ್ಕೆ ಕೊಟ್ಟುಬೋದು? ಅದರ ಒಳಾರ್ಥ ಏನಿದೆ? ಪ್ರಕೃತಿ ಸಮೃದ್ಧಿ ಮಾತ್ರನ ಅದು ಎಲ್ಲ ಬರೀ ಪ್ರಕೃತಿ ಸಮೃದ್ಧಿ ಆದರೆ ಕ್ರಿಮಿ ಕೀಟಗಳು ಎಲ್ಲ ಚೆನ್ನಾಗಿರುತ್ತೆ ಅದು ಒಂದೇ ದ್ಯೋತಕನ ಸೂಚ್ಯಂಕನ ಅಲ್ಲ. ಈ ರೀತಿಯಾಗಿ ನಾನು ಹೇಗೆ ಧ್ಯಾನವನ್ನ ಮಾಡಿದರೆ ನಾವು ಅವನ ಅನುಭವವನ್ನ ಪಡಿತೀವೋ ಆಗ ನಮ್ಮ ಹೃದಯ ಕಮಲ ಯಾವಾಗ ಅರಳುತ್ತೋ ಅದರೊಳಗೆ ಭಗವಂತ ಬಂದು ಹೊರಡಿಸ್ತಾನೆ. ನಾವೇ ಅವನನ್ನು ಇಟ್ಟುಕೊಳ್ಳೋದು ಬೇಕಿಲ್ಲ. ಅವನ ನಾಮಸ್ಮರಣೆ ಮಾಡಿದ್ರೆ ಸಾಕು, ನಮ್ಮ ಹೃದಯದೊಳಗೆ ಅವನೇ ಬರ್ತಾನೆ. ಅವನು ಬಂದು ನಮ್ಮ ಹೃದಯದಲ್ಲಿ ಯಾವಾಗ ಇರ್ತಾನೋ ಎಲ್ಲ ಮತ್ತೆ ಸಮೃದ್ಧಿಗಳು ಒಳ್ಳೊಳ್ಳೆ ಬುದ್ಧಿಗಳು ನಮ್ಮಲ್ಲಿ ಬರುತ್ತೆ. ಭಗವಂತನೇ ಬಂದು ನಮ್ಮ ಹತ್ರ ಇದ್ದಾನೆ ಅಂತ ಆಮೇಲೆ ಸಾಕ್ಷಾತ್ ಒಳ್ಳೆ ಬುದ್ಧಿಗಳು ಬರಲೇಬೇಕು. ಯಾವ ರೀತಿಯಾದ ಕೆಟ್ಟ ಆಲೋಚನೆಗಳಾಗಲಿ ಯಾವುದು ನಮ್ಮಲ್ಲಿ ಇರೋದೇ ಇಲ್ಲ. ಸತತಂ ವ್ಯವಸ್ಥಿತಂ ಅಂತ ಪುರುಷಕಾಳವಾಗಿ ಹೇಳ್ತಾರೆ. ಹೃತ್ಪದ್ಮ ಮಧ್ಯೆ ಸತತಂ ವ್ಯವಸ್ಥಿತಂ. ನಾನು ಇವಾಗ ಅವನ ಭಗವಂತನ ಧ್ಯಾನ ಮಾಡಿದೆ, ಬಂದು ನನ್ನ ಹೃದಯದಲ್ಲಿ ನಿಂತ ಧ್ಯಾನ ನಿಲ್ಲಿಸೇ ಹೊರಟೋದ ಅಲ್ಲ. ಹೃತ್ಪದ್ಮ ಮಧ್ಯೆ ಸತತಂ ವ್ಯವಸ್ಥಿತಂ. ಸದಾ ಕಾಲ ನಾವು ಇಟ್ಕೋಬೇಕು, ಸದಾ ಕಾಲ ಅವನು ಇರ್ತಾನೆ. ಪುರುಷಕಾಳವಾಗಿ ಹೇಳಿರುವಂತ ಆಗ ಇವನು ವಿಜಯದಾಸರು ಕೂಡ ಅದರಲ್ಲಿ ಹೇಳ್ತಾರೆ, ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡೋ ಶ್ರೀಹರಿ. ವಿಷ್ಣು ಚಿತ್ರಗೂ ಅದನ್ನ ಹೇಳ್ತಾರೆ. ಯಾಕೆ ಅವನು ವಿಷ್ಣು ಚಿತ್ತರನ್ನು ಈ ಗೋದಾದೇವಿಯ ತಂದೆ ವಿಷ್ಣು ಚಿತ್ತ ಅಂತ ಕರೀತಿರ್ತಾರೆ. ಯಾಕೆಂದ್ರೆ ವಿಷ್ಣು ಚಿತ್ತ ಅವರ ಮನಸ್ಸಿನಲ್ಲಿ ಸದಾ ಕಾಲ ನಾರಾಯಣ ವಿಷ್ಣು ಇರ್ತಿದ್ದಂತೆ. ಹಂಗಾಗಿ ಅವರ ವಿಷ್ಣು ಚಿತ್ತರಂತ ಅಲ್ಲಿಯವರೆಲ್ಲ ಕರೆದ್ರು. ಸದಾ ಹರಿ ಹರಿ ಅಂತ ಇದ್ರು, ವಿಷ್ಣು ಚಿತ್ತರಂತ ಕರೆದ್ರು. ಅವರ ಪಾಶುರ ಬಂದಾಗ ಅವರ ಕಥೆಯನ್ನು ಹೇಳ್ತೇನೆ. ಅವನು ಪರತತ್ವ ನಿರ್ಣಯ ಮಾಡಿ ಬಂದಾಗ ಭಗವಂತನಿಗೆ ಎಷ್ಟು ಆನಂದ ಆಗೋಗುತ್ತೆ ಅಂದ್ರೆ ನನ್ನ ಭಕ್ತನನ್ನ ನಾನು ನೋಡಬೇಕು ಅಂತ ಹೇಳ್ಬಿಟ್ಟು ಗರುಡಾರೂಢನಾಗಿ ಲಕ್ಷ್ಮೀ ಸಮೇತ ಬಂದು ಅವ್ರ ಮುಂದೆ ಬಂದು ನಿಂತುಬಿಡ್ತಾನೆ ಭಗವಂತ. ಅಂದ್ರೆ ವಿಷ್ಣುವಿನ ಚಿತ್ತದಲ್ಲೂ ಕೂಡ ಈ ಪೆರಿಯಾಳ್ವಾರ ಇದ್ರು ಅಂತ ಹೇಳಿ ಆ ರೀತಿಯಾದ ಒಂದು ಅನುಭವ ನಾವು ಅವನ ಅನುಭವವನ್ನು ಪಡೆದರೆ ಅವನ ನಾಮಸ್ಮರಣೆಯನ್ನ ಮಾಡಿದ್ರೆ ನಮಗೂ ಸಿಗತ್ತೆ ಅಂತ ಗೋದೆ ಇಲ್ಲಿ ತೋರಿಸ್ಕೊಡ್ತಾ ಇದ್ದಾಳೆ. ಪಂಗೋಳ ಇಪ್ಪೋದಲ್ಲಿ ಬರುಂಡ ಕಣ್ಪಡಪ್ಪ ತೇಂಗಾದೆ ಕುಕ್ಕರಿಂದ ಶೀತ ಮುಲೈ ಪತ್ತಿವಾಂಗ. ಇಲ್ಲಿ ಗೋಕುಲವನ್ನ ಕುರಿತವಳು ಹೇಳ್ತಾ ಇದ್ದಾಳೆ. ಈ ಹಸುಗಳು ಹೆಂಗೆ ಅಂದ್ರೆ ಸಾಮಾನ್ಯ ಕರಿಬೇಕು ಅಂದ್ರೆ ಎಳ್ಕೊಂಡು ಬರ್ಬೇಕು, ಒತ್ತಿಗೆ ಎಳ್ಕೊಂಡ್ ಬರ್ಬೇಕಂದ್ರೆ ಹಾಲು ಕರಿಯ ಜಾಗಕ್ಕೆ ಅದನ್ನ ಎಳ್ಕೊಂಡ್ಬಂದು ನಿಲ್ಲಿಸಿ ಅದು ಒದಿಯುತ್ತೋ ಹಾಲು ಕೊಡುತ್ತೋ ಸನ್ನಿವೇಶವನ್ನ ನೋಡಿ ಹಾಲು ಕರೆದು ತಗೋಬೇಕು. ಆದ್ರೆ ಈ ರೀತಿಯ ಸಮೃದ್ಧಿ ಇದ್ದಾಗ ಪಶು ಸಮೃದ್ಧಿ ಪ್ರಕೃತಿ ಸಮೃದ್ಧಿ ಎಲ್ಲಾನು ಹೇಳಾಯ್ತು. ಸಮೃದ್ಧಿ ಎಲ್ಲ ಬಂದಾಗ ಹಾಲಿನ ಸಮೃದ್ಧಿ ಕೂಡ ಹೇಗೆ ಬರ್ತಿತ್ತಲ್ಲಿ ಅಂತ ಅಂದ್ರೆ ಸಾಯಂಕಾಲ ಆಗ್ತಿರಂಗೆ ಹಸುಗಳು ತನಗೆ ತಾನೇ ಬಂದು ಗೋಳ ಬರ್ತಿತ್ತು. ಇದು ಹಾಲು ಕರೆದ್ರೆ ಸಾಕಪ್ಪ ಅಂತ ಕೆಚ್ಚಲುಗಳಲ್ಲಿ ಅಷ್ಟೊಂದು ಸಮೃದ್ಧಿಯಾಗಿ ಹಾಲು ತುಂಬಿ ತುಳುಕ್ತಾ ಇತ್ತು. ಹಾಲು ಸಮೃದ್ಧಿ ದ್ಯೋತಕ.
ಸಾಮಾನ್ಯವಾಗಿ ಮೊದಲು ಭಗವಂತನ ಸಮರ್ಪಣೆ ಮಾಡೋದೇ ಹಾಲು. ಅದು ಆ ರೀತಿಯಾದ ಒಂದು ಸಮೃದ್ಧಿ ಅದು ಬಂದು ನಿಂತು ಅವರು ಮುಟ್ಟದೇ ಬೇಡ, ಹಾಲು ಕರಿಯೋದೇ ಬೇಕಿಲ್ಲ. ಕೆಚ್ಚಲನ್ನು ಮುಟ್ಟಿದ ತಕ್ಷಣ ಸಿಕ್ಕಾಪಟ್ಟೆ ಹಾಲನ್ನು ಕೊಡಗಳಲ್ಲಿ ತುಂಬಿಸ್ತಾ ಇತ್ತಂತೆ. ಅಲ್ಲಿರೋ ಪೆರುಂ ಪಶುಗಳು ಆನೆ ರೀತಿ ದೊಡ್ಡದಾಗಿತ್ತಂತೆ ಹಸುಗಳು. ಇವತ್ತಿಗೂ ನಾವು ನೋಡಬೇಕು ಅಂದರೆ ಕೆಲವು ಕಡೆ ಶಿವರಿ ಪುತ್ತೂರುಗಳ ಹೋದರೆ ಹಸುಗಳು ಅಷ್ಟೇ ಎತ್ತರದಲ್ಲಿ. ಮತ್ತೆ ದ್ವಾರಕಾ ಅಲ್ಲೆಲ್ಲ ಹೋದರೆ ಅಲ್ಲೂ ಕೂಡ ಹಸುಗಳು ತುಂಬ ಎತ್ತರವಾಗಿರುತ್ತೆ. ಅಲ್ಲೆಲ್ಲ ನಮಗೆ ಕುಂಗನೂರು ಅವುಗಳು ಮಾತ್ರ ಚಿಕ್ಕ ಚಿಕ್ಕದ ಹಸುಗಳು, ಅಲ್ಲೆಲ್ಲ ತುಂಬ ಎತ್ತರದಲ್ಲಿದೆ ಹಸುಗಳು. ಆ ರೀತಿಯಾದಂತಹ ದಷ್ಟಪುಷ್ಟವಾಗಿರುವಂತಹ ಹಸುಗಳು ಕೆಚ್ಚಲಿನ ಕರಿದೇನೆ ಕುಡಂ ನಿರೈக்கும் ಒಳ್ಳಲ್ பெரும் பசுக்கள் தேங்காத ಕುಕ್ಕಿರಂದು ದೃಢವಾಗಿ ಕುಕ್ಕಿ ಇರಂದು ನಿಂತು ಬಿಡುತ್ತಂತೆ. ಹಾಲು ಕರಿಯಿದೆ ಅಲ್ಲೆಲ್ಲೋ ಓಡೋಗೋದು, ಹಾಲು ಕರಿಯಕ್ಕೆ ಬಿಡದೇ ಇರೋದು ಅದೆಲ್ಲ ಮಾಡೋದೇ ಇಲ್ಲ. ಸಮೃದ್ಧಿಯಾಗಿ ಹಾಲನ್ನು ತಾನೇ ದೃಢವಾಗಿ ನಿಂತು ಕೊಡುತ್ತೆ ಅಂತ ಹೇಳಿ ಗೋದೆ ಹೇಳ್ತಾ ಇದ್ದಾರೆ. ಇಷ್ಟೊಂದು ಒತ್ತಿ ಹೇಳ್ತಾ ಇದ್ದಾರೆ. ಹಾಲು ಸಮೃದ್ಧಿಯಾಗಿ ಕೊಡೋದು ಇಷ್ಟೆಲ್ಲ ಸಮೃದ್ಧಿ ಸಾಕಿತ್ತಲ್ಲ. ಇದರ ಒಳಾರ್ಥ ಎಲ್ಲಿದೆ ಅಂತ ಅಂದರೆ 4 ಕೆಚ್ಚಲುಗಳನ್ನು ಸೇರಿಸಿ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ನಾವು ನಮ್ಮ ಆಚಾರ್ಯ ಸ್ಮರಣೆಯನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಳ್ತಾರೆ. ನಾವು ನಮ್ಮ ಗುರುಗಳನ್ನು ಆಶ್ರಯಿಸಿದ್ರೆ ಹೇಗಿರುತ್ತೆ, ಅವರ ನಾಮ ಸ್ಮರಣೆಯನ್ನು ಬಾರಿ ಹೇಗೆ ತೆಗೆದುಕೊಳ್ಬೇಕು, ಹೇಗೆ ಶ್ರವಣ ಮಾಡಬೇಕು, ಹೇಗೆ ಮನಸ್ಸಿಗೆ ತಗೊಳ್ಬೇಕು, ಹೇಗೆ ಪ್ರತಿ ಬಾರಿ ಮನನವನ್ನು ಮಾಡಬೇಕು, ಅವನನ್ನು ಹೇಗೆ ನಮ್ಮಲ್ಲಿ ಹೃದಯದಲ್ಲಿ ಸ್ಥಾಪಿಸ್ಕೋಬೇಕು ಅಂತ ಹೇಳಿ ನಮಗೆ ಗುರುಗಳು ಹೇಳಿಕೊಡ್ತಾರೆ ಅವರ ಆಶ್ರಯವನ್ನು ಮಾಡಿದರೆ. ಈ 4 ಕೆಚ್ಚಲುಗಳನ್ನು ಏನು ಹೇಳ್ತಾ ಇದ್ದಾರೆ ಅಂತ ಅಂದರೆ ಉಪನಿಷತ್ತು, ಬ್ರಹ್ಮಸೂತ್ರ, ಗೀತೆ, ಭಗವದ್ಗೀತೆ. 4ನೇದು ಭಗವದ್ ವಿಷಯ. ಇದು 4ನ್ನು ಗುರುಗಳು ನಿಂತು ನಮಗೆ ಉಪದೇಶವನ್ನ ಮಾಡ್ತಾರೆ. ಯಾವಾಗ ನಮ್ಮ ಮನಸ್ಸು ಅವನ ಕಡೆಗೆ ವಾಲುತ್ತೋ, ಅವನ ಅನುಭವವನ್ನು ಪಡೆಯೋದಕ್ಕೆ ನಿಲ್ಲುತ್ತೋ, ಆಗ ಗುರುಗಳು ಈ ರೀತಿಯಾದ ಆಶೀರ್ವಾದವನ್ನ ಮಾಡ್ತಾರೆ. ನಮ್ಮ ಆಚಾರ್ಯರು ನಮಗೆ ಸದಾಕಾಲ ಈ ಎಲ್ಲ ವಿಷಯಗಳ ಬಗ್ಗೆ ಅಂದರೆ ಹೇಗೆ ಹಸುಗಳು ಬಿಂದಿಗೆಯನ್ನು ತುಂಬುತ್ತೋ, ಇಲ್ಲಿ ಬಿಂದಿಗೆ ಯಾವುದು? ನಮ್ಮ ಮನಸ್ಸು, ನಮ್ಮ ಮಸ್ತಿಷ್ಕ, ನಮ್ಮ ಬುದ್ಧಿ. ಆ ಬುದ್ಧಿಯನ್ನ ಅವನ ಭಗವಂತನ ಭಗವದ್ ವಿಷಯಗಳಲ್ಲಿ ಸಮೃದ್ಧಿಯಾಗಿ ತುಂಬುತ್ತಾರೆ ನಮ್ಮ ಆಚಾರ್ಯರು ಅಂತ ಹೇಳಿ ಇನ್ನೂ ಒಂದು ಸ್ವಾಪದೇಶ ಅಂತ ಒಳ ಅರ್ಥವನ್ನ ಇಲ್ಲಿ ಗೋದೆ ನಮಗೆ ತೋರಿಸ್ಕೊಡ್ತಾ ಇದ್ದಾಳೆ. ಈ ರೀತಿಯಾದ ಅನುಭವವನ್ನು ನಾವು ಪಡೆಯೋದಕ್ಕೆ, ಸಮೃದ್ಧಿಯನ್ನು ಪಡೆಯೋದಕ್ಕೆ, ಅವನ ನಾಮದ ಸಂಪತ್ತನ್ನು ಪಡೆಯೋದಕ್ಕೆ ಹೇಗೆ ನಾವು ಭಗವಂತನನ್ನು ಆಶ್ರಯಿಸಬೇಕು ಅಂತೇಳಿ ಗೋದೆ ಈ ಭಾಷಣದಲ್ಲಿ ಹೇಳ್ಕೊಡ್ತಾ ಇದ್ದಾಳೆ. ಈ ಭಾಷಣಕ್ಕೆ ಮಂಗಳವನ್ನು ಹಾಡ್ತಾ ಮತ್ತೊಂದು ಬಾರಿ ಭಾಷಣವನ್ನು ಹೇಳೋಣ. ஓங்கி உலகளந்த உத்தமன் பேர் பாடி நாங்கள் நம்பாவை பெற்றாத்தி நீராடி